ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರೆದ ಭಾಗ. ಇದ್ರಲ್ಲಿ ಬಾಬಾ ಏನ್ ಹೇಳ್ತಿದ್ರು, ಮೊದಲನೇದಾಗಿ ಸಮಯದ ಅನುಸಾರದಲ್ಲಿ ಕರ್ಮ ಯಥಾರ್ಥವಾಗಿ ವಿಧಿವತ್ತಾಗಿ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಏನಾಗಬೇಕು, ಬ್ರಾಹ್ಮಣರಾಗಿ, ಆಮೇಲೆ ಫರಿಸ್ತಾಗಿ. ಇದು ವರ್ತಮಾನ ಸಮಯದಲ್ಲಿ ಮಕ್ಕಳು ಕರ್ಮವನ್ನು ಮಾಡಬೇಕಾದ್ರೆ ತಲೆ ಮೇಲೆ ದೊಡ್ಡ ಹೊರೆಯನ್ನು ಇಟ್ಕೊಂಡು ಕರ್ಮ ಮಾಡ್ತಿದಾರಂತೆ. ಯಾವುದದು ಹೊರೆ? ಯಾವ ಹೊರೆ ಇಟ್ಕೊಂಡಿದಾರಂತೆ ತಲೆ ಮೇಲೆ? ಜವಾಬ್ದಾರಿ, ಮಕ್ಕಳು, ಮನೆ, ಕೆಲಸ, ವಿಶ್ವ ಕಲ್ಯಾಣ, ಸ್ವಪರಿವರ್ತನೆ, ಹೀಗೆ ತುಂಬಾ ಜವಾಬ್ದಾರಿ ಸಂಬಂಧ. ಅದನ್ನ ಮನಬುದ್ಧಿಯಿಂದ ಭಾರವನ್ನ ಇಟ್ಕೊಂಡು ಕರ್ಮವನ್ನ ಮಾಡುವಂತ ಕಾರಣದಿಂದ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಫರಿಸ್ತಾಗಿ, ಎಲ್ಲದಿಂದ ದೂರ ಆಗಿ, ನಾನು ನನ್ನದು ಹೇಳುವಂತಹ ಅಜ್ಞಾನದ ಭಾವದಿಂದ ಮುಕ್ತರಾಗಿರಿ ಅಂತ ಹೇಳ್ತಾರೆ ಪಾಪ. ಓಕೆ, ಅಂತ ಮಕ್ಕಳು ಏನಾಗಿರ್ತಾರಂತೆ, ಡಬಲ್ ಲೈಟ್ ಆಗಿರ್ತಾರೆ, ಸ್ವಮಾನಧಾರಿಗಳಾಗಿರ್ತಾರೆ ಮತ್ತು ಸ್ವರಾಜ್ಯ ಅಧಿಕಾರಿಗಳು ಆಗಿರ್ತಾರೆ ಅಲ್ವಾ? ಸ್ವರಾಜ್ಯ ಅಂತಂದ್ರೆ ಏನು? ಸ್ವರಾಜ್ಯ ಅಂದ್ರೆ ಏನು? ತಮ್ಮ ಸೂಕ್ಷ್ಮ ಕರ್ಮೇಂದ್ರಿಯವಾದಂಥ ಮನಬುದ್ಧಿ ಸಂಸ್ಕಾರದ ಮೇಲೆ ಏನ್ ಮಾಡೋದು? ರಾಜ್ಯಭಾರವನ್ನ ಮಾಡುವಂಥದ್ದು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ಸ್ವರಾಜ್ಯ ಅಧಿಕಾರಿಗಳು ಆಗಿದ್ದೀರಾ. ಯಾರ ಮೇಲೆ ರಾಜ್ಯ ಮಾಡಬಾರ್ದಂತೆ? ಯಾರ ಮೇಲೆ ರಾಜ್ಯಭಾರ ಮಾಡ್ಲಿಕ್ಕೆ ಹೋಗ್ತೀವಿ ನಾವು? ಬೇರೆಯವ್ರ ಮೇಲೆ. ಎಲ್ಲಿ ನನ್ನದು ಅಂತಿದೆಯಲ್ಲ ಅದ ಮೇಲೆ ರಾಜ್ಯಭಾರ ಮಾಡ್ಲಿಕ್ಕೆ ಹೋಗ್ತೀವಿ. ನನ್ನ ಮನೆ ರೀ, ನಾನು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಇಡ್ತೇನೆ, ನನ್ನ ಹಣ, ನನ್ನ ಬಟ್ಟೆ, ನನ್ನ ಸಂಬಳ, ನನ್ನ ಪತಿ, ನನ್ನ ಮಕ್ಕಳು, ನಾನು ಸಾಕಿರುವಂತ ನಾಯಿ ಅಲ್ವಾ? ಅದರ ಮೇಲೆ ರಾಜ್ಯಭಾರವನ್ನ ಮಾಡ್ಲಿಕ್ಕೆ ನಾವು ಹೋಗ್ತೀವಿ. ಅದಕ್ಕಾಗಿ ಬಾಬೇಂದ್ರ ಮಕ್ಕಳು ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮನಬುದ್ಧಿ ಸಂಸ್ಕಾರದ ಮೇಲೆ ನೀವೇನ್ ಮಾಡ್ಬೇಕು? ರಾಜ್ಯಭಾರವನ್ನ ಮಾಡಬೇಕು ಅಂತಂದ್ರೆ ಪ್ರತಿದಿನ ಆ ಕರ್ಮೇಂದ್ರಿಯವನ್ನ ಸ್ವಚ್ಛ ಮಾಡೋದು, ಶುದ್ಧ ಮಾಡೋದು, ಅದಕ್ಕೆ ಬೇಕಾಗಿರುವಂತ ಆಹಾರವನ್ನ ಕೊಡುವಂಥದ್ದು, ಆ ಕಾರ್ಯವನ್ನ, ಕಾಯಕವನ್ನ ನೀವು ಮಾಡಬೇಕಾಗ್ತದೆ. कोई भी ऐसे लाइट के डबल हल्केपन की स्थिति में स्थित होंगे, अगर कोई को भी मिलते हैं तो उनके मस्तक में आत्मा ज्योति का भान चलते फिरते दिखाई देगा. ಮಕ್ಕಳು ಕೇಳ್ತಾರಂತೆ, ಈ ರೀತಿ ಸ್ವರಾಜ್ಯ ಅಧಿಕಾರಿಗಳು ಯಾರಿರ್ತಾರೆ ಅವರ ಗುಣಲಕ್ಷಣಗಳು ಏನಿರ್ತವೆ, ಹೇಗಿರ್ತವೆ? ಈಗ ನಿಮ್ಮ ಮನೆಯಲ್ಲಿ ಒಳ್ಳೆ ಬಂಗಾರ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಬಟ್ಟೆ ಇದೆ, ಅದು ಧರಿಸಿದಾಗ ಜನರಿಗೆ ಏನ್ ಕಾಣುತ್ತೆ? ಏನ್ ಕಾಣುತ್ತೆ? ನಿಮ್ಮ ಶರೀರದ ಮೇಲೆ ಯಾವ ವಸ್ತುವನ್ನ ನೀವು ಧರಿಸಿದಿರೋ ಅದೇ ತಾನೇ ಅವ್ರಿಗೆ ಕಾಣುತ್ತೆ. ಹೌದು. ಸರಿ, ಹಾಗಿದ್ರೆ ಆದ್ಮೇಲೆ ಸ್ಥೂಲ ಶರೀರದಿಂದ ನೋಡಿದಾಗ ಶರೀರದ ಮೇಲಿರುವಂತ, ನೀವು ಧರಿಸಿರುವಂತ, ನಿಮ್ಮ ಹತ್ರ ಇರುವಂತ ಸ್ವಂತದಿರ್ಲಿ ಬಾಡಿಗೆದಿರ್ಲಿ ಏನೇ ಇರ್ಲಿ, ಬೇರೆ ಕೊಟ್ಟಿದ್ದಿರ್ಲಿ, ಉಡುಗೊರೆಯಲ್ಲಿ ಗಿಫ್ಟ್ ಏನೇ ಇರ್ಲಿ, ಅದೇ ತಾನೇ ಕಾಣುತ್ತೆ. ಅಥವಾ ನಿಮ್ಮನೇಲಿ ಏನು ಸ್ಟಾಕ್ ಇದೆಯೋ ಅದು ಕಾಣುತ್ತೋ? ಜನರಿಗೆ ಕಾಣೋದು ಯಾವುದು? ನಿಮ್ಮನ್ನ ನೋಡಿದಾಗ ಜನರಿಗೆ ಕಾಣೋದು ಯಾವುದು? ನಾವೇನ್ ಧರಿಸಿರ್ತೀವಿ ಅದು. ಆ ಸಮಯದಲ್ಲಿ ನೀವು ಏನು ಧರಿಸಿದಿರೋ ಅದನ್ನ ಅವರಿಗೆ ಕಾಣುತ್ತೆ. ಹೌದಾ? ಅದು ಅವ್ರು ಯಾವ್ದಿಂದ ನೋಡ್ತಾರೆ? ಸ್ಥೂಲ ಕಣ್ಣುಗಳಿಂದ. ಸರಿ, ನಿಮ್ಮ ಎದುರುಗಡೆ ಬಂದಿರುವಂತ ವ್ಯಕ್ತಿ ಫೋನಲ್ಲಿ ಮಾತಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಆವಾಗ ನೀವು ಧರಿಸಿರುವಂತದ್ದು ಅವ್ರಿಗೆ ಕಾಣತ್ತೋ ಕಾಣಲ್ವೋ? ಕಾಣಲ್ಲ. ಕಾಣಲ್ಲ. ಅವ್ರು ಕಣ್ಣು ಬಿಟ್ಟಿದಾರೋ ಇಲ್ವೋ? ಬಿಟ್ಟಿದ್ದಾರೆ. ಯಾಕೆ ಕಾಣ್ತಾ ಇಲ್ಲ? ಗಮನ ಅಲ್ಲಿ ಕೊಟ್ಟಿಲ್ಲ. ಗಮನ ಅಲ್ಲಿಲ್ಲ. ಸರಿ,
ಅವ್ರು ಯಾವುದೋ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ, ಯಾರೋ ಬೈದು ಬಿಟ್ಟಿದ್ದಾರೆ ಆ ದಿವಸ, ಅಥವಾ ಹೊಟ್ಟೆ ನೋವಿದೆಯೋ ತಲೆನೋವಿದೆಯೋ ಏನೋ ಒಂದಿದೆ. ಆವಾಗ ಅವರು ನಿಮ್ಮ ಕಡೆಗೆ ನೋಡ್ತಾರೆ. ಆವಾಗ ಅವರಿಗೆ ನಿಮ್ಮ ಡ್ರೆಸ್ಗಳು ಕಾಣ್ತಾವೋ ಕಾಣಲ್ವೋ? ಕಾಣಲ್ಲ. ಕಾಣಲ್ಲ. ಯಾವಾಗ ಕಾಣುತ್ತೆ? ಸಂಪೂರ್ಣ ಗಮನ ಕೊಟ್ಟಾಗ. ಮನಸ್ಸು ಶಾಂತವಾಗಿರ್ಬೇಕು, ಬೇರೆ ಎಲ್ಲೂ ಕೂಡ ಇರಬಾರದು. ಆ ಮನ ಬುದ್ಧಿ ಕಣ್ಣಿನ ಕಡೆಗಿರಬೇಕು. ನೀವು ಧರಿಸಿರುವಂತ ವಸ್ತುವಿನ ಕಡೆಗಿದ್ದಾಗ ಆ ವಸ್ತುವಿನ ಬಣ್ಣ, ಆಕಾರ, ಆ ಡ್ರೆಸ್ ಅನ್ನು ಧರಿಸಿದಾಗ ನಿಮ್ಮ ಶರೀರ ಇಷ್ಟು ಸುಂದರವಾಗಿದೆ ಅಥವಾ ವಿಕರಾಳ ಆಗಿದೆ ಹೇಳಿದವರಿಗೆ ಏನಾಗತ್ತೆ ಗೊತ್ತಾಗ. ಕಾಣುತ್ತೆ. ಆದ್ಮೇಲೆ ನೀವು ಧರಿಸಿರುವಂತ ಡ್ರೆಸ್ ಅವರಿಗೆ ಗೊತ್ತಾಗತ್ತೆ. ಹೌದಾ? ಸರಿ. ನಿಮ್ಮ ಕೈಯಲ್ಲಿ ನೀವು ಹಲಸಿನ ಹಣ್ಣು ತಗೊಂಡೋಗ್ತಿದ್ದೀರಿ. ಏನ್ ತಗೊಂಡೋಗ್ತಿದ್ದೀರಿ? ಅಲಸ್ನಾನ. ಓಕೆ. ಅವಾಗ ಅವರಿಗೆ ಅದರ ಸುವಾಸನೆಯ ಅನುಭವ ಆಗ್ತದೋ ಆಗಲ್ವೋ? ಗಮನ ಕೊಟ್ಟಾಗ ಆಗುತ್ತೆ. ಆಗ. ಮನ ಬುದ್ಧಿ. ಸರಿ. ಈ ಫೋನಲ್ಲಿ ಯಾರಿಗೋ ಬೈತಾ ಇದ್ದೀರಾ, ನಿಮಗೆ ಬೈತಾ ಇಲ್ಲ, ಅವ್ರು ಇನ್ನೊಬ್ರು ಯಾರಿಗೋ ಬೈತಾ ಇದ್ದಾರೆ. ಸರಿನಾ? ಆವಾಗ ಅವರ ನಿಂದನೆಯ ಸಿಟ್ಟಿನ ಪ್ರಭಾವ ಪರಿಣಾಮ ನಿಮಗೆ ಶಬ್ದದ ಮೂಲಕ ಕೇಳತ್ತೋ ಕೇಳಲ್ವೋ? ಗಮನ ಕೊಟ್ಟಾಗ ಆಗುತ್ತೆ. ಆಗತ್ತೆ. ಸರಿ. ಅವರು ನಡ್ಕೊಂಡು ಬರ್ಬೇಕಾದ್ರೆ ಕಾಲಿಗೆ ಸೆಗಣಿ ತಾಗಿದೆ, ಅದರ ದುರ್ವಾಸನೆ ನಿಮಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗಮನ ಕೊಟ್ಟಾಗ ಆಗುತ್ತೆ. ಆಗತ್ತೆ. ಅಂದ್ರೆ ಮನಸ್ಸು ಖಾಲಿ ಇದ್ದಾಗ, ಅದರ ಕಡೆ ಗಮನ ಕೊಟ್ಟಾಗ ಅದರ ವಾಸ್ತವಿಕತೆಯ ಅನುಭವ ನಮಗೆ ಆಗತ್ತೆ. ಆಗುತ್ತೆ. ಅಲ್ವಾ? ಇದೆಲ್ಲ ಇರೋದೆಲ್ಲಿ? ಶರೀರ ಹಿಡುವಂತ ಸಾಧನದ ಮೇಲೆ. ಆದ್ಮೇಲೆ ಅದರ ಜೊತೆಗೆ ಒಂದು ಆತ್ಮ ಮನಬುದ್ಧಿಯನ್ನ ಏನು ಧರಿಸಿಕೊಂಡು ಹೋಗತ್ತೋ, ಆತ್ಮ ಮನಬುದ್ಧಿಲಿ ಏನ್ ಧರಿಸ್ಕೊಂಡು ಹೋಗ್ತದೆ? ಏನ್ ಧರಿಸ್ಕೊಂಡು ಹೋಗುತ್ತೆ ಮನಬುದ್ಧಿಯಲ್ಲಿ? ಓಕೆ. ನಿಮ್ಮ ಶರೀರಕ್ಕೆ ನೀವು ಪ್ರಪಂಚಕ್ಕೆ ಬರಬೇಕಾದ್ರೆ ಏನ್ ಧರಿಸ್ಕೊಂಡು ಬರ್ತೀರಾ? ಶರೀರ. ಶರೀರದ ಮೇಲೆ ಈ ಪ್ರಪಂಚಕ್ಕೆ ಕರ್ಮ ಕ್ಷೇತ್ರಕ್ಕೆ ಬರಬೇಕಾದ್ರೆ ಏನು ಧರಿಸಿಕೊಂಡು ಬರ್ತೀರಿ? ಮನೋಬುದ್ಧಿ ಸಂಸ್ಕಾರ. ಶರೀರಕ್ಕೆ ಈ ಪಾಪ ಪ್ರಪಂಚಕ್ಕೆ ನಾ ಬರ ಪಾಪ ಪುಣ್ಯಗಳನ್ನ. ಶರೀರ ನಾನು ಕೇಳ್ತಾ ಇರೋದು. ಇವಾಗ ನೋಡಿ, ಬೆಳಿಗ್ಗೆ ನಾವು ಶರೀರವನ್ನ ಸ್ನಾನ ಮಾಡಿಸ್ತೀವಿ, ಹೌದಾ? ಅವಾಗ ಶರೀರದ ಮೇಲೆ ಯಾವುದೇ ವಸ್ತು ಇರೋದಿಲ್ಲ, ಹೌದಾ? ಅದೇ ನಾವು ಕರ್ಮಕ್ಕಂತ ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಹಾಗೆ ಬರ್ತೀವೋ ಅಥವಾ ಏನಾದ್ರು ಧರಿಸ್ಕೊಂಡು ಬರ್ತಿರೋ? ಧರಿಸ್ಕೊಂಡು ಬಟ್ಟೆ ಧರಿಸ್ಕೊ. ಯಾರ ಬಟ್ಟೆ ಧರಿಸ್ಕೊಂಡು ಬರ್ತೀರಿ? ನಮ್ಮದೇ. ಪಕ್ಕದ ಮನೆಯವ್ರದ, ಪತಿದ, ಮಕ್ಕಳದ, ಯಾರ್ದು? ನಮ್ಮದೇ. ಅಲ್ವಾ? ಹಾಗಿದ್ರೆ ಮನಬುದ್ಧಿನೂ ಕೂಡ ಹೊರಗಡೆ ಪ್ರಪಂಚಕ್ಕೆ ಬರ್ತದಲ್ಲ. ಹೌದು. ಅಮೃತ ವೇಳೆ ಸಮಯದಲ್ಲಿ ಅದು ಮನೇಲಿ ಇರ್ತದೆ, ಅಪ್ಪ ಅಮ್ಮನ ಜೊತೆಗೆ ಇರ್ತದೆ, ವಿಶ್ರಾಂತಿಯಲ್ಲಿ ಇರ್ತದೆ, ಸ್ವಚ್ಛತೆಯಲ್ಲಿ ಇರ್ತದೆ, ಪವಿತ್ರತೆಯಲ್ಲಿ ಇರ್ತದೆ, ಊಟ ತಿಂತಾ ಇರ್ತದೆ. ಯಾವಾಗ? ಅಮೃತ ವೇಳೆಯಲ್ಲಿ ನೀವು ಮನಸ್ಸನ್ನು ಕಳಿಸಿದ್ರೆ ಮಾತ್ರ. ಹಾಗಂತ ದಿನವಿಡೀ ನಾನು ಅದನ್ನೇ ಮಾಡ್ತಾ ಕುತ್ಕೊಳ್ಲಿಕ್ಕೆ ಆಗೋದಿಲ್ವಲ್ಲ. ಅಲ್ಲಿಂದ ಕರ್ಮ ಕ್ಷೇತ್ರಕ್ಕೆ ಹೊರಗಡೆ ಪ್ರಪಂಚಕ್ಕೆ ನಾನೇನ್ ಮಾಡ್ಬೇಕಾಗ್ತದೆ? ಮನಬುದ್ಧಿಯನ್ನು ತೆಗೆದುಕೊಂಡು ಆತ್ಮ ಹೊರಗಡೆಗೆ ಬರ್ಬೇಕಾಗುತ್ತೆ. ಅಂದ್ರೆ ಆತ್ಮ ಬರೋದಿಲ್ಲ, ಆತ್ಮ ಪ್ರಕೃತಿಯಲ್ಲೇ ಇರ್ತದೆ, ಆದ್ರೆ ಮನಬುದ್ಧಿಯನ್ನು ಹೊರಗಡೆಗೆ ಕರ್ಕೊಂಬ. ತಗೊಂಬರ್ಬೇಕು. ಆತ್ಮ ಭ್ರಕುಟಿಯಲ್ಲೇ ಇರ್ತದೆ. ಶರೀರವನ್ನು ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಕ್ಲೀನ್ ಮಾಡಿಸತ್ತೆ, ಬೆಡ್ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಟ್ಟೆ ಧರಿಸತ್ತೆ, ಅಡಿಗೆ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಶರೀರ ರೂಪಿ ಸಾಧನವನ್ನ ಹೊರಗಡೆ ಪ್ರಪಂಚಕ್ಕೆ ಏನ್ ಮಾಡುತ್ತೆ? ಕರ್ಕೊಂಡು ಬರುತ್ತೆ. ಅಂದಮೇಲೆ ಅದು ಆ ದಿನ ಶರೀರದ ಒಳಗೆ ಮತ್ತು ಹೊರಗಡೆಗೆ ಏನು ಧರಿಸಿದೆಯೋ ಅದರ ಪ್ರಭಾವ ಆತ್ಮನ ಮೇಲೂ ಬೀಳ್ತದೆ. ಅದರ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಬೇರೆ ಆತ್ಮಗಳಿಗೆ ವಾತಾವರಣ ವಾಯುಮಂಡಲದ ಮೇಲೂ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಬೀಳತ್ತೆ. ಅಂದಮೇಲೆ ಆತ್ಮ ಮನಬುದ್ಧಿಯಿಂದ ಏನನ್ನು ಧರಿಸಿದೆಯೋ ಅದರ ಪ್ರಭಾವನೂ ಆತ್ಮನ ಮೇಲೆ ಬೀಳ್ತದೆ, ಬೇರೆಯವರ ಮೇಲೂ ಬೀಳತ್ತೆ. ಹಾಗಿದ್ರೆ ಮನಬುದ್ಧಿ ನಾನು ಯಾವ್ದನ್ನು ಧರಿಸಬೇಕು? ಸಪ್ತಗುಣಗಳು. ಸಪ್ತಗುಣಗಳನ್ನು ಧರಿಸಿದಾಗ ಜನರಿಗೂ ಕೂಡ ಅದರ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಈಗ ನಿಮ್ದು ಸ್ನಾನ ಆಗಿದೆ ಅಂತ ತಿಳ್ಕೊಳ್ಳಿ. ಒಂದು ಕ್ಲೀನ್ ಆಗಿರುವಂತ ವೈಟ್ ಬಟ್ಟೆ ಇದೆ, ಒಂದು ಮದುವೆ ಮನೆಗೆ ಹೋಗುವಂತ ಬಟ್ಟೆ ಇದೆ, ಇನ್ನೊಂದು ಸಿಂಪಲ್ ಆಗಿರೋ ಬಟ್ಟೆ ಇದೆ, ಇನ್ನೊಂದು ಕೊಳಕಾಗಿರುವಂತ ಬಟ್ಟೆ ಇದೆ. ಓಕೆನಾ? ನೀವು ಯಾವುದನ್ನ ಧರಿಸ್ತೀರಿ? ಯಾವುದನ್ನ ಧರಿಸ್ತೀರಾ? ಎಲ್ಗೋಬೇಕಾದ್ರೆ ಏನವ್ರೆ? ಆ ದಿನ ಎಲ್ಲಿಗೆ ನಾನು ಹೋಗ್ಬೇಕಾಗಿದೆ ಅದಕ್ಕೆ ತಕ್ಕ ಹಾಗೆ ಡ್ರೆಸ್ ಅನ್ನ
ಧರಿಸ್ತೀವಿ. ಸರಿ, ಈಗ ನಾನು ವೈಟ್ ಡ್ರೆಸ್ ಹಾಕೊಂಡಿದ್ದೇನೆ, ಐರನ್ ಹಾಕೊಂಡಿರುವಂತ ಡ್ರೆಸ್ ಅನ್ನ ಏನ್ ಮಾಡಿದ್ದೇನೆ, ಹಾಕಿದ್ದೇನೆ. ಓಕೆನಾ? ಬಾಬನ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂಯಸ್ ಆಗಲಿ ಊಟಕ್ಕೆ ಬಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸರಿ, ನಿಮ್ಮ ಗಮನ ಎಲ್ಲಿದೆ? ಬಡಿಸೋದ್ರ ಕಡೆ. ಬಡಿಸೋದು. ಅವಾಗ ನೀವೇನು ವೈಟ್ ಡ್ರೆಸ್ ಧರಿಸಿದಿರಿ, ಅದರ ಸುಖದ ಅನುಭವ ನಿಮ್ಗೆ ಆಗತ್ತೋ ಆಗಲ್ವೋ? ಆಗಲ್ಲ, ಕಾರಣ ಗಮನ ಕೊಟ್ಟಿಲ್ಲ. ಅದ್ರ ಕಡೆಗಿಲ್ಲ ಅಂದ್ಮೇಲೆ ನಿಮ್ಮ ಮನಬುದ್ಧಿ ಯಾವ್ದ ಕಡೆ ಗಮನ ಕೊಡ್ತಿರೋ ಅದರ ಪ್ರಭಾವ ಪರಿಣಾಮ ನಿಮ್ಮ ಮೇಲೂ ಆಗತ್ತೆ, ಬೇರೆಯವರ ಮೇಲೂ ಆಗತ್ತೆ. ಆಗತ್ತೆ. ಹಾಗಿದ್ರೆ ಆತ್ಮ ಪ್ರತಿದಿನ ಮನಬುದ್ಧಿಯಿಂದ ಏನು ಧರಿಸ್ಕೊಂಡು ಹೋಗತ್ತೆ? ಏನ್ ಧರಿಸತ್ತೆ? ಸಪ್ತ ಗುಣಗಳು. ತನ್ನಲ್ಲಿ ಇರುವಂತ ಸಂಸ್ಕಾರ ಏನ್ ಧರಿಸತ್ತೆ? ತನ್ನಲ್ಲಿ ಇರುವಂತ ಸಂಸ್ಕಾರ. ಓಕೆ, ಈಗ ಯಾರೊಬ್ರು ಗುಟ್ಕಾ ತಿಂತಾರೆ ಅಂತ ತಿಳ್ಕೊಳ್ಳಿ, ಅವ್ರು ಏನ್ ತಗೊಂಡ್ ಹೋಗ್ತಾರೆ? ಅವ್ರ ಜೋಬಲ್ಲಿ ಏನಿರ್ತದೆ? ಗುಟ್ಕ, ಅದೇ ಇರುತ್ತೆ. ಗುಟ್ಕಾನ ಇರ್ತದೆ. ಸಿಗರೇಟ್ ಸೇರಿದ್ರು ಏನ್ ತಗೊಂಡ್ ಹೋಗ್ತಾರೆ? ಸಿಗರೇಟ್, ಮನೆ ಊಟನೇ ತಿನ್ಬೇಕು ಹೇಳೋರು ಏನ್ ತಗೊಂಡ್ ಹೋಗ್ತಾರೆ? ಮನೆ ಊಟ, ಬೆಂಗಳೂರಿನಲ್ಲಿರೋ ಮಧ್ಯಾಹ್ನ ಊಟಕ್ಕೆ ಏನ್ ತಗೊಂಡ್ ಹೋಗ್ತಾರೆ? ಅನ್ನ ಸಾರು, ಮುದ್ದೆ ಸಾಂಬಾರ್. ಹುಬ್ಬಳ್ಳಿಯವರು ಮಧ್ಯಾಹ್ನ ಊಟಕ್ಕೆ ಏನ್ ತಗೊಂಡ್ ಹೋಗ್ತಾರೆ? ರೊಟ್ಟಿ. ರೊಟ್ಟಿ, ಯಾವ ಪಲ್ಯ. ರೊಟ್ಟಿ? ಜೋಳದ ರೊಟ್ಟಿ. ಜೋಳದ ರೊಟ್ಟಿ, ಎಣಗಾಯಿ ಪಲ್ಯ. ಹೌದು ತಾನೆ? ಅವಾಗ ಅವರಲ್ಲಿ ಯಾವ ಆಹಾರದ ಸ್ಟಾಕ್ ಇರ್ತದೋ ಅದರಿಂದನೇ ಅಡಿಗೆ ಮಾಡ್ಬಿಟ್ಟು ಅವ್ರು ತಗೊಂಡು ಹೋಗ್ತಾರೆ. ಓಕೆ, ಈಗ ಜೋಳದ ರೊಟ್ಟಿ ತೆಗೆದುಕೊಂಡು ಹೋದಾಗ ಮಧ್ಯದಲ್ಲಿ ಯಾರಾದ್ರೂ ಊಟ ಮಾಡಬೇಕಾದ ಅವ್ರ ಜೊತೆಲಿರುವಂತ ಜನರಿಗೆ ಅವ್ರೇನು ಕೊಡ್ತಾರೆ? ರಾಗಿ ಮುದ್ದೆ ಕೊಡ್ತಾರಾ? ರೊಟ್ಟಿ. ಏನ್ ಕೊಡ್ತಾರೆ? ಜೋಳದ ರೊಟ್ಟಿ ತಾನೇ ಕೊಡ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಕರ್ಮ ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಮನಬುದ್ಧಿ ಎಲ್ಲಿರ್ಬೇಕು? ಎಲ್ಲಿರ್ಬೇಕು? ಬಾಬನ್ ಜೊತೆ. ಬಾಬನ್ ಜೊತೆಯಲ್ಲಿ. ಸ್ವಚ್ಛವಾದಂತ ಆತ್ಮದ ಕಡೆಗೆ, ಈಶ್ವರಿಯ ಸುಖದ ಕಡೆಗೆ, ಈಶ್ವರಿಯ ಆನಂದದ ಕಡೆಗೆ, ಈಶ್ವರಿಯ ಶಕ್ತಿಯ ಕಡೆಗೆ, ಈಶ್ವರಿಯ ಸೇವೆ ಕಡೆಗೆ ಇರಬೇಕು. ಇರಬೇಕು. ಅದು ಗಮನ ಎಲ್ಲಿರ್ತದೆ? ಆತ್ಮದ ಕಡೆ. ಎಲ್ಲಿರ್ತದೆ? ಶರೀರದ ಕಡೆ, ಶರೀರದ ಸಂಪಾದನೆ ಕಡೆ ಅಲ್ವಾ? ಶರೀರದ ಮೇಲೆ ಹಾಕೊಂಡಿರೋ ಬಟ್ಟೆ ಕಡೆಗೆ ಅಲ್ವಾ? ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವ್ಯಾವ ಅಂಗಡಿಗಳಿದ್ದಾವೆ, ಏನೇನು ಹೊಸ ಹೊಸ ಡ್ರೆಸ್ಗಳು ಬಂದಿದ್ದಾವೆ, ಬಂಗಾರದ ಜ್ಯುವೆಲ್ಲರೀಸ್ ಏನೇನು ಬಂದಿದ್ದಾವೆ, ಬೇರೆ ಯಾವ ಡ್ರೆಸ್ ಹಾಕೊಂಡಿದ್ದಾರೆ, ಯಾವ ಹೊಸ ಹೊಸ ವೆಹಿಕಲ್ಗಳು ಬಂದಿದ್ದಾವೆ, ವೆರೈಟಿ ಮೊಬೈಲ್ಗಳು ಯಾವ್ಯಾವ್ದು ಬಂದಿದ್ದಾವೆ, ಟೂ ವೀಲರ್ ಯಾವ್ದು ಬಂದಿದೆ, ಯಾವ್ಯಾವ್ದು ಬಿಲ್ಡಿಂಗ್ ಇದೆ, ಇಲ್ಲಿ ಯಾವ್ಯಾವ ಟೈಲ್ಸ್ ಅನ್ನ ಹಾಕಿದ್ದಾರೆ, ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಗಳನ್ನ ಹಾಕಿದ್ದಾರೆ. ನಮ್ಮ ಗಮನ ಎಲ್ಲ ಇಲ್ಲಿರ್ತದೆ. ಆದ್ಮೇಲೆ ಹೊರಗಡೆಗೆ ಇರ್ತದೋ ಒಳಗಡೆಗೆ ಇರ್ತದೆ? ಹೊರಗಡೆ. ಚಲೋ. ಆ ಹೊರಗಡೆಗೆಲ್ಲ ಪ್ರಪಂಚದಲ್ಲಿ ಇವತ್ತು ವಿಕಾರ ಇದೆಯೋ ಪರಿಶುದ್ಧತೆ ಇದೆಯೋ? ವಿಕಾರ. ಯಾರ ಇಲ್ಲ. ಬೆಳಗಿಂದ ಸಾಯಂಕಾಲದವರೆಗೂ ನಿಮ್ಮ ಶರೀರವನ್ನು ಊರು ಸುತ್ತಿಸಿದರೆ ಕ್ಲೀನ್ ಇರ್ತದಲ್ವಾ? ಇಲ್ಲ. ಇಲ್ಲ, ಏನಾಗ್ತದೆ? ಗಲೀಜಾಗಿರುತ್ತೆ. ಅಲ್ಲಿರುವಂತ ಮಳೆ, ಚಳಿ, ಧೂಳು, ಬಿಸಿಲು, ಬೆವರು, ಕಸ, ಕೊಳೆ ಎಲ್ಲ ಯಾವ್ದ ಮೇಲೆ ಬೀಳತ್ತೆ? ಆತ್ಮದ ಮೇಲೆ, ಶರೀರದ ಮೇಲೆ ಬೀಳತ್ತೆ ಅಲ್ವಾ? ಅದೇ ಮನೆಯಲ್ಲಿದ್ರೆ ಕ್ಲೀನ್ ಆಗಿರ್ತೀವಲ್ವಾ? ಕ್ಲೀನ್ ಆಗಿದ್ದಾಗ ಹೆಚ್ಚಿಗೆ ಅದನ್ನ ಸ್ವಚ್ಛ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಇರೋದಿಲ್ಲ. ನಾವು ಬಾಬನ್ ಮಕ್ಕಳು ಯಾವಾಗ್ಲೂ ಹೇಳ್ತೀವಿ ಏನಂತ, ಅಣ್ಣವ್ರೆ 3 ದಿನ ಮದುವೆ ಹೋಗಿದ್ದೆ, ವಾಪಸ್ ಬರೋವರೆಗೆ ಸ್ಥಿತಿ ಏನಾಗ್ಬಿಟ್ಟಿದೆ? ಡೌನ್. ಊರು ಸುತ್ತಲಿಕ್ಕೆ ಹೋಗಿದ್ದೆ, ಸ್ಥಿತಿ ಎಲ್ಲ ಏನಾಯ್ತು? ಡೌನ್. ಯಾಕೆ? ಅಲ್ಲಿರುವಂತ ವಿಕಾರಿ ಜನರ ಜೊತೆಗೆ ನೀವು ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅದರ ಪ್ರಭಾವ ಪರಿಣಾಮ ನಿಮ್ಮ ಮೇಲೂ ಆಗ್ತದೆ, ಯೋಗದ ಮೇಲೂ ಆಗ್ತದೆ, ಈಶ್ವರಿ ಸೇವೆ ಮೇಲೂ ಆಗ್ತದೆ, ಜ್ಞಾನನೂ ಕೂಡ ಅರ್ಥ ಆಗೋದು. ಆಗಲ್ಲ. ಲೌಕಿಕದಲ್ಲೂ ಸ್ಕೂಲಿಗೆ ಹೋಗ್ಬೇಕಾದ್ರೆ 3 ದಿನ ಸ್ಕೂಲಿಗೆ ರಜೆ ಹಾಕಿ, ನೆಂಟರ ಮನೆಗೆ ಹೋಗಿ, ಜಾತ್ರೆಗೆ ಹೋಗಿ, ವಾಪಸ್ ಬರೋರ್ಗೆ ಏನಾಗ್ತದೆ? ಕ್ಲಾಸಿಗೆ ಹೋದಾಗ ಎದೆ ಧಕ ಧಕ ಧಕ್ ಹೇಳ್ತಾ ಇರ್ತಾರೆ. ಯಾಕೆ? 3 ದಿನ ಹೋಗಿಲ್ಲ, ಹೋಮ್ವರ್ಕ್ ಮಾಡಿಲ್ಲ, ಟೀಚರ್ ಅಂತ ಪ್ರಶ್ನೆ ಕೇಳ್ಬಿಟ್ರೆ. ಪರ್ಮಿಷನ್ ತಗೊಂಡೆ ಹೋಗಿರ್ತೀವಿ, ಆದ್ರೂ ಕೂಡ ವಿಷಯ ಅರ್ಥ ನಮಗೆ ಆಗೋದಿಲ್ಲ, ಟೀಚರ್ ಪಾಠ ಮಾಡೋದು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಡೆದಾಡ್ತಾ ಓಡಾಡ್ತಾ ನೀವು ನಿಮ್ಮ ಮನಸ್ಸನ್ನ ಎಲ್ಲಿಡ್ಬೇಕಂತೆ? ಆ ಪವಿತ್ರವಾದ ಆತ್ಮದ ಕಡೆಗಿಟ್ಟು ಆತ್ಮಿಕ ಸಂಪಾದನೆ ಏನಿದೆ, ಪವಿತ್ರತೆ ಏನಿದೆ
ಅದರ ಕಡೆಗೆ ನೀವು ಇರಬೇಕು. ಮನಬುದ್ಧಿಯನ್ನ ಶೃಂಗಾರ ಮಾಡಿಡಬೇಕಂತ. ಯಾವ್ದನ್ನ ಶೃಂಗಾರ ಮಾಡ್ಬೇಕು? ಮನಬುದ್ಧಿ ಮನ ಆತ್ಮ ಮನಬುದ್ಧಿ ಶೃಂಗಾರವನ್ನ ಮಾಡಿ ಅದರ ಕಡೆಗೆ ಗಮನವನ್ನ ಕೊಟ್ಟು ಆ ನಶೆಯಲ್ಲಿ ಇದ್ದಾಗ ನೀವು ಪ್ರಪಂಚಕ್ಕೆ ಹೋದಾಗ ಜನರಿಗೆ ಏನ್ ಕಾಣುತ್ತೆ? ಅದೇ ಕಾಣುತ್ತೆ. ಇವಾಗ ನಾಗರತ್ನ ಅಕ್ಕವ್ರು ಒಂದ್ ದಿವಸ ಏನ್ ಮಾಡಿದಾರೆ ಅಂತಂದ್ರೆ ಹೊಸ ನೆಕ್ಲೆಸ್ ಹಾಕೊಂಡಿದ್ದಾರೆ. ಏನ್ ಹಾಕೊಂಡಿದ್ದಾರೆ? ಹೊಸ ನೆಕ್ಲೆಸ್ ಹಾ, ಹಾಕೊಂಡ್ಬಿಟ್ಟು ಬಟ್ಟಿಗೆ ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ? ಬಟ್ಟಿ ಮಟ್ಟಿ ಬಟ್ಟಿಗೆ ಬಂದಾಗ ಪದೇ ಪದೇ ಅವ್ರು ಯೋಗೇಶಣ್ಣನ ಎದುರುಗಡೆಗೆ ಬರ್ತಾ ಇದ್ದಾರೆ. ಯಾಕೆ? ತೋರ್ಸಕ್ಕೆ. ನೆಕ್ಲೆಸ್ ಬಗ್ಗೆ ಅವ್ರು ಕೇಳಲಿ ಅಂತ. ನೆಕ್ಲೆಸ್ ನೋಡ್ಲಿ, ನೆಕ್ಲೆಸ್ ಬಗ್ಗೆ ಕೇಳಲಿ ಅಂತ ಹೇಳ್ಬಿಟ್ಟು ಏನ್ ಮಾಡಿರ್ತಾರೆ ಅವರು? ಪದೇ ಪದೇ ಏನ್ ಮಾಡಿರ್ತಾರೆ? ಬಂದಿರ್ತಾರೆ. ಬರ್ತಾರೆ. ನನಗಲ್ಲಿ ಸೇವಾ ಕೇಂದ್ರ ಬೇಕಾದಷ್ಟು ಕೆಲಸಗಳಿದ್ದಾವೆ, ಯಾರ್ಯಾರು ಬರ್ತಾ ಇದಾರೆ, ಮಾಡ್ತಾ ಇದ್ದಾರೆ. ಓಕೆ, ನನ್ನ ಗಮನ ಏನಿದೆ? ನಾಗರತ್ನಕ್ಕವರು ಅದು ಮಾಡಿ ಇದು ಮಾಡಿ ಅಂತ ಹೇಳೋದ್ರ ಕಡೆ ಮಾತ್ರ ಇದೆ ಹೊರತು ಅವ್ರ ನೆಕ್ಲೆಸ್ಸಿನ ಕಡೆಗೆ ಅಥವಾ ಅವ್ರು ಧರಿಸಿರುವಂತ ಬಟ್ಟೆ ಕಡೆಗೆ ನನ್ನ ಗಮನ ಇಲ್ಲ. ಇರೋದಿಲ್ಲ. ಅವ್ರು ಪದೇ ಪದೇ ನನ್ನ ಗಮನವನ್ನು ಸೆಳೀಲಿಕ್ಕೆ ಕೈಯನ್ನು ಏನ್ ಮಾಡ್ತಾರೆ? ನೆಕ್ಲೆಸ್ ಕಡೆಗೆ ಇರ್ತಾರೆ, ಆ ಕಡೆ ಮಾಡ್ತಾರೆ, ಈ ಕಡೆ ಮಾಡ್ತಾರೆ. ಏನು ಮಾಡಿದ್ರು ಕೂಡ ನನ್ನ ಗಮನ ಏನಾಗ್ತಾ ಇಲ್ಲ? ಹೋಗ್ತಾ ಇಲ್ಲ. ಹೋಗ್ತಾ ಇಲ್ಲ. ಏನ ಸಾಯಂಕಾಲ ಬಂದ್ಬಿಟ್ಟು ಫೋನಲ್ಲಿ ಬೈತಾರೆ. ಯಾರಿಗೆ? ಯೋಗೀಶನವ್ರಿಗೆ. ಯೋಗೇಶ್ ಅಣ್ಣಗೆ. ಅಣ್ಣ, ನಾನು ಹೊಸ ನೆಕ್ಲೆಸ್ ತಗೊಂಡಿದ್ದೆ, ನೀವು ಕೇಳ್ಬೇಕು ತಾನೆ, ಮಾಡ್ಬೇಕು ತಾನೆ ಅಂತ ಹೇಳ್ಬಿಟ್ಟು ಅಲ್ವಾ? ನೆಕ್ಲೆಸ್ ಅಲ್ದಿದ್ರು ಕೂಡ ಮೊಬೈಲಿನ ಬಗ್ಗೆ ಇರಬಹುದು, ಬಟ್ಟೆ ಬಗ್ಗೆ ಇರಬಹುದು. ಯಾಕಂದ್ರೆ ಹೊಸದಾಗಿ ಧರಿಸಿರೋದಕ್ಕೆ ಅವ್ರಿಗೆ ಏನಿರ್ತದೆ? ಇದನ್ನ ನಾನು ಬೇರೆಯವ್ರಿಗೆ ಹೇಳಬೇಕು ಅಂತ ಇರತ್ತೆ. ಅಥವಾ ನಾಗರತ್ನಕ್ಕವ್ರು ಏನ್ ಮಾಡಿದ್ದಾರೆ? ಒಂದು ದಿವಸ ಬಟ್ಟಿಯಲ್ಲಿ ಹೊಸದಾಗಿರುವಂತ 2-3 ಆತ್ಮರಿ ಕರ್ಕೊಂಡು ಬಂದಿದ್ದಾರೆ. ಏನ್ ಮಾಡಿದ್ದಾರೆ? 2-3 ಆತ್ಮನ. ಆತ್ಮರನ್ನ ಅವರೇ ಜ್ಞಾನ ಕೊಟ್ಟು ಅವ್ರನ್ನ ರೆಡಿ ಮಾಡ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಓಕೆ, ಯೋಗೇಶಣ್ಣನ ಎದುರುಗಡೆ ಕರ್ಕೊಂಡು ಬರ್ತಾರೆ. ಯೋಗೇಶಣ್ಣ ನೋಡೋದು ಇಲ್ಲ, ಆಡೋದು ಇಲ್ಲ. ಅವ್ರು ಯಾರು ಅಂತ ಇವ್ರಿಗೆ ಏನ್ ಮಾಡೋದಿಲ್ಲ, ಚರ್ಚೆ ಮಾಡ್ಕೊಳ್ಳೋದು. ಕೇಳೋದೇ ಇಲ್ಲ. ಓಕೆ, ಅವ್ರೇನ್ ತಿಳ್ಕೊಂಡಿರ್ತಾರೆ ಅಂತಂದ್ರೆ, ಅಯ್ಯೋ ಕೊರೆ, ನಿಮ್ಮ ಆತ್ಮಗಳು ಒಳ್ಳೆಯವರಿದ್ದಾರೆ, 3 ಜನ ಬಂದಿದ್ದಲ್ವಾ, ಒಳ್ಳೆ ಯೋಗ ಮಾಡೋದು ಅಂತ ಎಲ್ಲ ಹೇಳಬೇಕು ಅಂತ ಅವ್ರು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ. ಪದೇ ಪದೇ ಪರಿಚಯ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಯೋಗೇಶಣ್ಣ ಅದಕ್ಕೆ ಅವಕಾಶನೇ ಕೊಡೋದಿಲ್ಲ. ಕೊಡೋದಿಲ್ಲ. ಯಾಕೆ? ಬಿಸಿ. ಬೇರೆ ಕೆಲಸದಲ್ಲಿ ತುಂಬಾ ಏನಾಗಿರ್ತಾರೆ, ಬ್ಯೂಸಿ ಇರ್ತಾರೆ. ಅವಾಗ ನಾಗರತ್ನಕ್ಕವರು ಸಿಟ್ಟು ಬರ್ತದೋ ಬರಲ್ವೋ? ಬರಲ್ವಾ? ಬರುತ್ತೆ. ಬರ್ತದಂತೆ ನೋಡಿ. ನಾಗರತ್ನಕ್ಕವ್ರು ಹೇಳ್ತಿದ್ದಾರೆ. ನಾಗರತ್ನಕ್ಕವ್ರೆ, ನಿಮ್ಗೆ ಹೇಳಿ ಸಿಟ್ಟು ಬರ್ತದೋ ಬರಲ್ವೋ? ನನ್ ಬರಲ್ಲ. ನೋಡೋಣ ಮುಂದೆ ಬರ್ತದೋ ಬರಲ್ವೋ ಅಂತ. ಓಕೆ, ಸರಿ. ಹ್ಮ್. ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ವಿಶೇಷವಾಗಿ ನಾವೇನ್ ತೆಗೆದುಕೊಂಡು ಬಂದಿದ್ದೀವೋ ಅದರ ಕಡೆ ನಮ್ಮ ಗಮನ ಇರುತ್ತೆ ಮತ್ತು ಅದನ್ನೇ ಬೇರೆಯವರಿಗೆ ತೋರಿಸಬೇಕು ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕೆ ಒಂದು ಗಾದೆ ಇದೆ ನಮ್ಮಲ್ಲಿ. ಏನು ಅಂತಂದ್ರೆ, ಮುಂಡಾಸು 30 ಮೊಳ 300 ರೂಪಾಯಿ ಅಂತ. ಏನ್ ಹೇಳಿ? ಮುಂಡಾಸ್ 30 ಮೊಳ 300 ರೂಪಾಯಿ. ಅರ್ಥ ಆಯ್ತಾ ಏನು ಅಂತ? ಗೊತ್ತಿಲ್ಲ. ಗೊತ್ತಿಲ್ಲ. ಈ ಉತ್ತರ ಕರ್ನಾಟಕದ ಕಡೆಗೆ, ಬೆಲ್ಸ್ಮೆ ಕಡೆಗೆ ತಲೆಗೆ ಮುಂಡಾಸ್ ಅಂತ ಕಟ್ಕೊಳ್ತಾರೆ. ಗೊತ್ತಲ್ವಾ ನಿಮ್ಗೆ? ಒಂದು ಬಟ್ಟೆ ತಗೊಂಡು ದೊಡ್ಡ ಪೇಟ ಟೈಪ್ ಕಟ್ಕೊಳ್ತಾರೆ ನೋಡಿ. ಹಾ, ಹಳೆ ಕಾಲದಲ್ಲಿ ಕಟ್ಕೊಳ್ತಿದ್ರು. ಓಕೆನಾ? ಒಬ್ಬ ವ್ಯಕ್ತಿ ಏನ್ ಮಾಡಿದ, ತುಂಬಾ ಹಳೆ ಕಾಲದ ವಿಷಯ, ಜಾತ್ರೆ ಹೋಗಿದ್ದಂತೆ. ಯಾರು ಆ ವ್ಯಕ್ತಿ ಜಾತ್ರೆ ಹೋಗಿದ್ದಂತೆ. ಜಾತ್ರೆಯಿಂದ ಬರ್ಬೇಕಾದ್ರೆ ಏನ್ ಮಾಡಿದ, ಹೊಸ ಮುಂಡಾಸನ ತಗೊಂಡು ಏನ್ ಮಾಡಿದಾನೆ, ಕಟ್ಕೊಂಡು ಬಂದಿದ್ದಾನೆ. ಅವನಿಗೇನು ಅಂತಂದ್ರೆ, ತಾನು ತಗೊಂಡಿರುವಂತ ಮುಂಡಾಸಿನ ಬಗ್ಗೆ ಜನ ನೋಡ್ತಾರೆ, ಅದರ ಬಗ್ಗೆ ತಾನು ಹೇಳುವಂಥದ್ದು ಒಂದೊಂದು ಮನೋಸ್ಥಿತಿ. ಸರಿ. ದಾರಿಲಿ ಒಬ್ರು ಸಿಕ್ಕಿದಾಗ, ಏನಪ್ಪ ಊಟ ಆಯ್ತಾ ಅಂತ ಕೇಳ್ತಾರೆ. ಏನ್ ಕೇಳ್ತಾನೆ? ಊಟ ಆಯ್ತಾ? ಅವನೇನ್ ಹೇಳ್ತಾನೆ? ಮುಂಡಾಸ್ 30 ಮೊಳ 300 ರೂಪಾಯಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಗಮನ ಏನಿರ್ತದೆ? ಮುಂಡಾಸ್ ಮೇಲೆ. ಇವ್ರು ಮುಂಡಾಸಿನ ಬಗ್ಗೆ ಕೇಳ್ತಾರೆ. ಯಾಕಂದ್ರೆ ನಾನು ಹೊಸದಾಗಿ ಧರಿಸಿದ್ದೇನೆ, ಇದು ಎಷ್ಟು ಉದ್ದ ಇದೆ, ಇದು ರೇಟ್ ಕೇಳ್ತಾರಂತ ಅವ್ರ ತಲೆಯಲ್ಲಿ ಯಾವಾಗ್ಲೂ ಕೂಡ ಏನಿರ್ತದೆ? ಅದೇ ಇರುತ್ತೆ. ಅದೇ ಇದ್ದಾಗ ಅವನ ಗಮನನೂ ಅದ ಕಡೆಗೆ ಇರ್ತದೆ. ಎದುರುಗಡೆ ಬಂದವ್ರಿಗೂ ಕೂಡ ಅದೇ ವಿಷಯವನ್ನ ಅವ್ರೇನ್ ಮಾಡ್ತಾ ಇರ್ತಾರೆ? ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ಬಾಬನ ಮಕ್ಕಳು ಕೆಲವೊಬ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಪಾಂಪ್ಲೆಟ್ಸ್ ಇಟ್ಕೊಂಡಿರ್ತಾರೆ, ಜೋಬಲ್ಲಿ ಕ್ಯಾಲೆಂಡರ್ ಇಟ್ಕೊಂಡಿರ್ತಾರೆ. ಯಾವಾಗ್ಲೂ ಈಶ್ವರ ಜ್ಞಾನವನ್ನ ಏನ್ ಮಾಡ್ತಿರ್ತಾರೆ? ಅವರು ಹೇಳ್ತಾನೆ ಇರ್ತಾರೆ. ಆದ್ರೆ ಆ ಜ್ಞಾನವನ್ನು ಹೇಳಿದಾಗ ಕೆಲವೊಬ್ರಿಗೆ ಇರಿಟೇಷನ್ ಆಗ್ತದೆ. ಏನಾಗ್ತದೆ? ತೊಂದ್ರೆ ಆಗ್ತದೆ. ನಾವು ಜ್ಞಾನ ಹೇಳಿಬಿಟ್ಟಿದೀವಿ ಅಂತ ನೀವು ನಿಮ್ಮ ಬೆನ್ನನ್ನು ನೀವೇನ್ ಮಾಡ್ತೀರಿ? ತಟ್ಕೊಳ್ತೀರಿ. ಆದ್ರೆ ಅವ್ರಿಗೆ ಅದು ತೊಂದ್ರೆ
ಆಗತ್ತೆ. ಹಾಗಂತ ನಿಮ್ಮ ಎದುರುಗಡೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರ ಅವರು, ಆದ್ರೆ ಅವರಿಗೆ ತೊಂದರೆ ಆಗತ್ತೆ, ನಿಮ್ಗೂ ಕೂಡ ತೊಂದರೆ ಆಗತ್ತೆ. ಓಕೆ, ನೀವು ಜ್ಞಾನ ಹೇಳಲಿಕ್ಕೆ ಹೋಗ್ತೀರಾ, ಅವ್ರ ಎದುರುಗಡೆ ರೆಸ್ಪಾನ್ಸ್ ಇಲ್ಲ ಅಂತಂದಾಗ ಅವಾಗ ನಿಮ್ಗೂ ಕೂಡ ಬೇಜಾರ್ ಬೇಜಾರಾಗ್ತದೆ. ಆಗತ್ತೆ. ಆವಾಗ ಸೇವೆ ಆಗೋದಿಲ್ಲ, ಆ ಸೇವೆಯ ಫಲದ ಸುಖನೂ ನಿಮ್ಗೆ ಸಿಗಲ್ಲ. ಸಿಗೋದಿಲ್ಲ. ಅದಕ್ಕಾಗಿ ಏನ್ ಮಾಡಿ ಮಕ್ಕಳೇ, ಮನಬುದ್ಧಿನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಮನಬುದ್ಧಿನ ಯಾವ್ದು ಕಡೆಗಿಡಿ? ಆತ್ಮದ ಕಡೆಗಿಡಿ. ಆತ್ಮಿಕ ಸಂಪಾದನೆ ಕಡೆಗೆ ಇಟ್ಟಾಗ ಏನಾಗತ್ತೆ, ಜನರಿಗೆ ಆ ಹೊಳಿತಾ ಇರುವಂತ ಆತ್ಮನೇ ಕಾಣ್ತಾ ಇರ್ತದೆ. ಒಂದು ವೇಳೆ ಕಣ್ಣಿಗೆ ಕಾಣದಿದ್ರೂ ಕೂಡ ಆತ್ಮದ ಶಕ್ತಿ ನಿಮ್ಮ ಕಣ್ಣಿನ ಮೂಲಕ, ಚರ್ಮದ ಮೂಲಕ, ಶರೀರದ ಮೂಲಕ, ವಾತಾವರಣ, ವಾಯುಮಂಡಲದಲ್ಲಿ ಏನಾಗ್ತಾ ಇರ್ತದೆ, ಹರಡುತ್ತೆ. ಹರಡ್ತಾ ಇದ್ದಾಗ ಆಟೋಮೇಟಿಕಲಿ ಈಶ್ವರಿಯ ಸಂದೇಶ ಸೇವೆ ಆಗ್ತಾ ಇರುತ್ತೆ. ಆಗ್ತಾ ಇರ್ತದೆ. ಈ ಸ್ಥಿತಿಯಲ್ಲಿ ಇದ್ದು ನೀವು ಜ್ಞಾನವನ್ನು ಹೇಳಿದಾಗ, ಈ ಸ್ವರೂಪದಲ್ಲಿದ್ದು ನೀವು ಜ್ಞಾನವನ್ನು ತಿಳಿಸಿದಾಗ, ಈ ಸ್ವರೂಪದಲ್ಲಿದ್ದು ಬ್ರಹ್ಮ ಭೋಜನವನ್ನು ರೆಡಿ ಮಾಡಿದಾಗ, ಮನೆಯಲ್ಲಿ ಆಹಾರ ಸ್ವೀಕಾರ ಮಾಡಿದಾಗ, ಜನರ ಹತ್ರ ನಾರ್ಮಲ್ ವಿಷಯವನ್ನು ಮಾತನಾಡಿದಾಗ ಅವರಿಗೆ ಈಶ್ವರಿಯ ಸಂದೇಶ ತಲುಪುತ್ತೆ. ಲೌಕಿಕದಲ್ಲಿ ಜನರಿಗೆ ಒಂದು ಏನು ಪೋಸ್ಟ್ ಅಂಡ್ ಪೊಸಿಷನ್ ನಶೆ ಇರ್ತಲ್ಲ, ನಾನು ಯಾರು ಪೊಲೀಸ್, ನಾನು ಯಾರು ಪ್ರೊಫೆಸರ್, ಡಾಕ್ಟರ್. ನಾನು ಯಾರೋ ಕರೋಡಪತಿ, ಆ ನಶೆಯಲ್ಲಿ ಇದ್ಬಿಟ್ಟು ಅವ್ರ ಮಾತಲ್ಲಿ ಗೊತ್ತಾಗತ್ತಲ್ಲ, ಆ ಗತ್ತು ಅಹಂಕಾರ ಗೊತ್ತಾಗತ್ತಲ್ವ. ಹಾಗೆ ನಿಮ್ಮ ಮನಬುದ್ಧಿಯನ್ನು ಕೂಡ ಎಲ್ಲಿ ಇಡಬೇಕಲ್ಲಿ? ಆತ್ಮದ ಆ ಒಂದು ವಾಸ್ತವಿಕ ಸ್ಥಿತಿ ಇದೆಯಲ್ಲ ಅದರಲ್ಲಿ ಇಟ್ಟಾಗ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೂ ಕೂಡ ಆತ್ಮಾನುಭೂತಿ ಆಗುತ್ತೆ. ನಿರಾಕಾರ ರೂಪದಲ್ಲಿ ಸಹಜವಾಗಿ ಸರಳವಾಗಿ ಆಗತ್ತೆ. ಇದು ಸದಾ ಇರಬೇಕಾಗ್ತದೆ ಅಲ್ವಾ? ಆರಂಭದಲ್ಲಿ ವಿಶೇಷವಾಗಿ ಅಕ್ಕಂದಿರು ವೈಟ್ ಡ್ರೆಸ್ ಹಾಕೊಳ್ಳಿ ಸ್ವಲ್ಪ ಹಿಂಜರಿತಾರೆ ಅಲ್ವಾ? ಆಮೇಲೆ 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 ಅವ್ರ ಪರಿಚಯದವರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಇವರು ಬೀಕೆ ಅಂತ ಗೊತ್ತಾದಾಗ ಅವಾಗ ಅವ್ರಿಗೆ ಯಾವುದೇ ರೀತಿ ಅಳುಕು ಹೇಳೋದೇನಾಗೋದಿಲ್ಲ, ಹೌದಿಲ್ಲ. ಇರೋದಿಲ್ಲ. ಆರಾಮಾಗಿ ಏನ್ ಮಾಡಿರ್ತಾರೆ, ಹಾಕೊಳ್ತಾರೆ. ಆ ಡ್ರೆಸ್ ಅನ್ನ ಹಾಕೊಳ್ತಾರೆ ಅಲ್ವಾ? ನಾವೆಲ್ಲ ಚಿಕ್ಕವರಿದ್ದಾಗ ಆದ್ಮೇಲೆ ಹೋಟೆಲಿಗೆ ಹೋಗೋದೊಂದು ದೊಡ್ಡ ಅಪರಾಧ ಆಗಿತ್ತು, ಗೊತ್ತಾ ನಿಮ್ಗೆ? ಅದ್ರಲ್ಲೂ ಹೆಣ್ಣು ಮಕ್ಕಳಂತೂ ಹೋಟೆಲ್ ಒಳಗಡೆ ಹೋಗ್ತಾನೆ ಇರ್ಲಿಲ್ಲ ಹೌದು. ಅಲ್ವಾ ಪರ್ವತಕ್ಕವ್ರೆ? ಹೌದಣ್ಣವ್ರೆ. ಹಾ, ಹೌದು. ಅವ್ರು ಏನಂದ್ರೆ ಹೋಟೆಲಿಗೆ ಹೋಗ್ಬಿಟ್ರು, ಇದೇನು ಇವ್ರು ಹೋಟೆಲಿಗೆ ಹೋಗ್ತಾ ಇದಾರೆ ಅಂತ 4 ಜನ ಬಂದ್ಬಿಟ್ಟು ಹೇಳೋರು. ಇವತ್ತು ಅವ್ರೇ ಹೇಳ್ತಾರೆ. ಮನೆಯಲ್ಲೇ ಅಡಿಗೆ ಮಾಡೋದಿಲ್ಲ, ಹೋಟೆಲಿಂದ ತಂದ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ತಿಂತಾರೆ. ತಿಂತಾ ಇದ್ದಾರೆ ಅಲ್ವಾ? ನಾವು ಇಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಒಂದು ನಾನ್ ವೆಜಿಟೇರಿಯನ್ ಹೋಟೆಲಲ್ಲಿ ಕೊದ್ದು ಮುಚ್ಕೊಂಡು ತಿಂತಿದ್ರು ಅಲ್ವಾ? ಡ್ರಿಂಕ್ಸ್ ಅಂದ ಮೇಲ್ಗಡೆ ಒಂದು ಟೊವೆಲ್ ಹಾಕೊಂಡ್ಬಿಟ್ಟು ಲೈಟ್ ಕಪ್, ಒಂದು ಸಣ್ಣ 0 ಕ್ಯಾಂಡ್ಲ ಬಲ್ಬ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಿದ್ರು. ಇವತ್ತು ಹಂಗಲ್ಲ, ಬೇಕರಿ ರೂಪದಲ್ಲಿ ಮನೆಗೆ ಬಂದ್ರೆ ಫ್ರಿಜ್ ನಲ್ಲಿ ಇರ್ತದೆ, ಹಾಟ್ ಬೇಕೋ ಕೋಲ್ಡ್ ಬೇಕು. ಮೊದಲು ಸಿಗರೇಟ್ ಸೇದ್ತಾರಂತ ಅವರಿಗೆ ಎಣ್ಣೆ ಕೊಡ್ತಿರ್ಲಿಲ್ಲ, ಇವತ್ತು ಅದು ಸೇದಿಲ್ಲ ಅಂತಂದ್ರೆ ಅವ್ರು ಏನಾಗಿಲ್ಲ, ಅಡ್ವಾನ್ಸ್ ಅಲ್ಲಿ ಇಲ್ಲ ಹೇಳುವಂತ ಒಂದು ಭಾವನೆ ಪ್ರಪಂಚದಲ್ಲಿ ಇವತ್ತು ಬಂದಿದೆ. ಹಾಗೆ ಯಾರಿಗೆ ಯಾವ್ಯಾವುದಲ್ಲಿ ವಿಶೇಷತೆ ಇರ್ತದೆ ಅವರು ಆ ವಿಶೇಷತೆಯನ್ನ ಮನಬುದ್ಧಿಯಲ್ಲಿ ಕ್ಯಾರಿ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಆದ್ಮೇಲೆ ನಿಜವಾದಂತಹ ಸಂಗಮ ಯುಗದ ವಜ್ರ ಸಮಾನ ಜೀವನವನ್ನು ನೀವು ಅನುಭವ ಮಾಡಬೇಕು ಅಂತಂದ್ರೆ ಸದಾ ಕಾಲ ನಿಮ್ಮ ಮನಸ್ಸು ಬುದ್ಧಿಯಲ್ಲಿರ್ಬೇಕು. ಆತ್ಮಿಕ ಸುಖ, ಆತ್ಮಿಕ ಪವಿತ್ರತೆ, ಲೈಟ್ನೆಸ್ ಅಲ್ಲಿ ಇರಬೇಕು. ಅದು ನಾವೆಲ್ಲಿರ್ತೀವಿ, ನಾನು ನನ್ನ ಮಕ್ಕಳು ಇಷ್ಟು ಜನ ಮಕ್ಕಳಿಗೆ ಎಕ್ಸಾಮು, ಅವ್ರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ, US ಅಲ್ಲಿ ಇದ್ದಾರೆ, ಬಿಲ್ಡಿಂಗ್ ಇದೆ, ಫ್ಲಾಟ್ ಇದೆ, ಬಂಗಾರ ಇದೆ, ಜಮೀನಿದೆ. ಎಲ್ಲಿರ್ತೀವಿ? ಅದರಲ್ಲಿ ಈ ಮನಸ್ಸು ಬುದ್ಧಿಯನ್ನು ಇದು ಎಲ್ಲದಲ್ಲಿ ಇಟ್ಟು ಬಿಟ್ಟು ನೀವು ಕರ್ಮ ಕ್ಷೇತ್ರಕ್ಕೆ ಉಳಿದಾಗ ಈಶ್ವರಿಯ ಸೇವೆ ಆಗತ್ತೋ ಆಗಲ್ವೋ? ಆಗಲ್ಲ. अभी यह तीव्र पुरुषार्थ का लक्ष्य और लक्षण सदा इमर्ज रखो. ತೀವ್ರ ಪುರುಷಾರ್ಥ ಪದೇ 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 ಮನಸ್ಸಲ್ಲಿರ್ಬೇಕು, ಭಗವಂತನಲ್ಲಿರ್ಬೇಕು. ತೀವ್ರ ಪುರುಷಾರ್ಥ ಅಂತಂದ್ರೆ ಏನು? ತೀವ್ರ ಪುರುಷಾರ್ಥ ಅಂತಂದ್ರೆ ಏನು? ಆತ್ಮಿಕವಾಗಿ ಆತ್ಮದ ಬಗ್ಗೆನೆ ಚಿಂತನೆ. ಸದಾ ಪುರುಷ ಅಂದ್ರೆ ಆತ್ಮ, ಆತ್ಮದ ಸ್ವಚ್ಛತೆ, ಆತ್ಮದ ಹಗುರತೆ, ಆತ್ಮಿಕ ಆಹಾರ, ಆತ್ಮಿಕ ಸೇವೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಒಂದು 5 ವರ್ಷದ ಹಿಂದೆ 10 ವರ್ಷದ ಹಿಂದೆ ನೀವು ಮೊಬೈಲ್ ಜೊತೆಗೆ ಎಷ್ಟು ಸಮಯ ಕಳೀತಾ ಇದ್ರಿ? ಕಡಿಮೆ. ಇವಾಗ ಮೊಬೈಲ್ ಜೊತೆಗೆ ತೀವ್ರ ಪುರುಷಾರ್ಥ ನಡೀತಾ ಇದೆಯೋ ಇಲ್ವೋ?
ಹೌದು. ಅದಕ್ಕೆ 10 ನಿಮಿಷ ಟೈಮ್ ಸಿಕ್ಕಿದ್ರು ಏನ್ ಮಾಡ್ತೀವಿ? ಮೊಬೈಲ್. ವಾಟ್ಸಪ್ ಅಲ್ಲಿ ಏನ್ ಮೆಸೇಜ್ ಬಂದಿದೆ, ಮೊಬೈಲ್ ಅಲ್ಲಿ ಏನ್ ಮೆಸೇಜ್ ಬಂದಿದೆ ಅಲ್ವಾ? ಮೊದ್ಲು ಮೊಬೈಲ್ ಇದೆ, ಯಾರ ಹತ್ರ ಮಾತಾಡ್ತಿದ್ವಿ, ಈಗ ಯಾರ ಹತ್ರ ಮಾತಾಡ್ಬೇಕಾದ ಅವಶ್ಯಕತೆನೂ ಇಲ್ಲ. ಇರೋದು ಯಾರ ಹತ್ರ ಮಾತಾಡ್ತಿದ್ವಿ ಇವಾಗ? ಬ- ಅದ್ರ ಜೊತೆ ಗೂಗಲ್, ಯೂಟ್ಯೂಬ್, AI, ವಾಟ್ಸಪ್ ಅಲ್ವಾ? ಅವ್ರ ಜೊತೆಗೆ ಏನ್ ಮಾಡ್ತಿದೀವಿ? ಮಾತಾಡ್ತಾ ಇದ್ವಿ. ನಿಮ್ ಜೊತೆಗೂ ನೀವು ಮಾತಾಡ್ತಾ ಇಲ್ಲ, ಬಾಬನ ಹತ್ರನೂ ಮಾತಾಡ್ತಾ ಇಲ್ಲ. ಯಾವಾಗ ನೀವು ಬಾಬನ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಿರೋ ಅವಾಗ ನಿಮ್ಗೆ ಯೂಟ್ಯೂಬು ಬೇಡ, AI ಬೇಡ, ಗೂಗಲ್ಲು ಬೇಡ. ಮುಂದಿನ ದಿನಗಳಲ್ಲಿ ಇದು ಯಾವುದು ನಿಮ್ ಕೆಲ್ಸಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಇಂಟರ್ನೆಟ್ ಇರೋದಿಲ್ಲ. ಇರೋದಿಲ್ಲ, ಕರೆಂಟ್ ಇರೋದಿಲ್ಲ. ಅದರ ಮೇಲೆ ಆಧಾರವಾದಾಗ ಅವ್ರು ಇಲ್ಲ ಅಂತಂದಾಗ ನಿಮ್ಗೇನಾಗತ್ತೆ? ಆಕಾಶನೇ ಕಳಚಿಬಿಟ್ಟು ತಲೆ ಮೇಲೆ ಬಿದ್ದಂಗ ಆಗ್ತದೆ. ಇದ್ದಾಗ ಆಗತ್ತೆ. ಅದಕ್ಕಾಗಿ ಎಷ್ಟು ಬೇಕೋ ಅದನ್ನು ಸಾಧನವನ್ನ ಉಪಯೋಗ ಮಾಡೋದು ತಪ್ಪಿಲ್ಲ, ಆದ್ರೆ ಅತಿಯಾಗಿ ಅದರಲ್ಲಿ ಅವಲಂಬನೆ ಬೇಡ. ಆಗ್ಬಾರ್ದು. ಆದ್ಮೇಲೆ ಮೊದಲು ಕೂಡ ಜನ ಹಣ ಸಂಪಾದನೆ ಮಾಡ್ತಿದ್ದು ಕೆಲವೊಂದು ಸಮಯ. ಇವತ್ತು 6-7 ಗಂಟೆಗೆ ಸಂಪಾದನೆ ಮಾಡ್ಲಿಕ್ಕೆ ಹೋದ್ರೆ ರಾತ್ರಿ 12 ಗಂಟೆವರೆಗೂ ಕೂಡ ಏನ್ ಮಾಡ್ತಿರ್ತಾರೆ? ಕೆಲ್ಸ 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 ಅಲ್ವಾ? ಯಾವಾಗ ನೋಡಿದ್ರು ಕಂಪ್ಯೂಟರ್ ಎದುರುಗಡೆಗೆ ಏನ್ ಮಾಡಿರ್ತಾರೆ? ಕೂತಿರ್ತಾರೆ. ಕಂಪ್ಯೂಟ್ರು, ಮೊಬೈಲು, ಅಲ್ಲಿ ಇಲ್ಲಿ ಬಿಸ್ನೆಸ್, ಓವರ್ ಟೈಮ್, ಬರೀ ಹಣ ಸಂಪಾದನೆ ಮಾಡೋದು ಮಾತ್ರ ಇದೆ ಹೊರತು ಬೇರೆ ಎಲ್ಲ ಕಡೆಗೂ ಕೂಡ ಏನ್ ಮಾಡಿದ್ದಾರೆ? ಯಾಕೆ ಅಂತಂದ್ರೆ ಹಣದ ಅವಶ್ಯಕತೆ ತುಂಬಾ ಇದೆ, ಇವತ್ತು ಖರ್ಚುಗಳು ತುಂಬಾ ಇದ್ದಾವೆ. ಇದೆ. ಅದಕ್ಕೆ ಈಗ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈಗ ಆತ್ಮಿಕ ಸಂಪಾದನೆ ಮಾಡುವಂತ ಸಮಯ ಇರುವಂತ ಕಾರಣದಿಂದ ಅದಕ್ಕೆ ನೀವೇನ್ ಮಾಡ್ಬೇಕು? ಹೆಚ್ಚಿನ ಸಮಯವನ್ನ ಕೊಡಬೇಕು. ಕೊಡಬೇಕಾಗ್ತದೆ. ಅದರ ಒಂದು ಲಕ್ಷಣ ಏನಿರ್ಬೇಕಂತೆ? ಸದಾ ಇಮರ್ಜ್ ಆಗಿ ಇರಬೇಕು. ಅಂದ್ರೆ ಸದಾ ಕಾಲ ಯಾವ ನಶೆಯಲ್ಲಿ ಇರಬೇಕು? ಆತ್ಮಿಕ ನಶೆ. ಹೊಸ ಸೀರೆ ಉಟ್ಕೊಂಡಾಗ, ಹೊಸ ಶರ್ಟ್ ಹಾಕೊಂಡಾಗ ಗಮನ ಎಲ್ಲಿರ್ತದೆ? ಆ ಅದರ ಕಡೆ ಇರ್ತದೆ ತಾನೆ. ಅದರ ಒಂದು ಲೈಟ್ನೆಸ್ಸು, ಅದರ ಒಂದು ಹಗುರತೆ, ಅದರ ಒಂದು ಫೀಲಿಂಗು, ಅದ್ರ ಕಡೆ ಗಮನ ಇರ್ತದೆ ತಾನೆ. ಹೊಸ ಮನೇಲಿ ಇದ್ದಾಗ, ಹೊಸ ಬೆಡ್ ಅಲ್ಲಿ ಮಲ್ಕೊಂಡಾಗ, ಫಸ್ಟ್ ಟೈಮ್ ಟ್ರೈನಲ್ಲಿ ಕುತ್ಕೊಂಡಾಗ, ಫಸ್ಟ್ ಟೈಮ್ ಟೈರ್ AC ಕುತ್ಕೊಂಡಾಗ ಗಮನ ಎಲ್ಲಿರ್ತದೆ? ಅದ್ರ ಕಡೆನೆ ಇರ್ತದೆ. ಅದ್ರ ಕಡೆನೆ ಇರ್ತದೆ ಅಲ್ವಾ? ಆಮೇಲೆ 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 ಏನಾಗ್ಬಿಡ್ತದೆ? ಕಡಿಮೆ ಆಗ್ಬಿಡ್ತದೆ. ಒಂದ್ಸಲ ಅದನ್ನ ಅನುಭವ ಮಾಡಿದ ಮೇಲೆ ಆಮೇಲೆ ಅದರ ಕಡೆ ಹೆಚ್ಚಿನ ಅಟೆನ್ಷನ್ ಇರೋದಿಲ್ಲ. ಹೀಗೆ ಹೇಳಿ ಆದ್ಮೇಲೆ ನೀವು ಸುರಕ್ಷಿತವಾಗಿರಬೇಕು, ಈಶ್ವರಿ ಸೇವೆ ಆಗ್ಬೇಕು ಅಂತಂದ್ರೆ ಗಮನ ಆತ್ಮದ ಕಡೆಗಿರ್ಬೇಕು, ಶರೀರದ ಕಡೆಗಿರ್ಬೇಕು ಆತ್ಮದ ಅಲ್ವಾ? ಆತ್ಮದ ಕಡೆಗೆ ನೀವು ಇರ್ಬೇಕಾಗ್ತದೆ. ಶರೀರ ಪ್ರಪಂಚದ ಕಡೆಗೆ ಗಮನವನ್ನೇನ್ ಮಾಡ್ತಾ ಹೋಗಿ? ತೆಗಿತಾವ. ಶರೀರಧಾರಿಗಳು, ಪ್ರಪಂಚ, ವಿಶ್ವ, ವಾತಾವರಣ, ವಾಯುಮಂಡಲ ಇದ್ರ ಕಡೆ ಹೆಚ್ಚಿಗೆ ಗಮನವನ್ನ ಬಿಡಬಾರ್ದು. ಈ ಬ್ರಹ್ಮ ಬಾಬಾನು ಕೂಡ ಏನ್ ಮಾಡಿದ್ರು? ಅದನ್ನೇ ತಾನೇ ಮಾಡಿದ್ರು. जैसे ब्रह्मा बाबा में देखा अगर कोई भी मिलता दृष्टि लेता तो बात करते करते क्या दिखाई देता था? ಬ್ರಹ್ಮ ಬಾಬಾ ಅವ್ರ ಯಾರೇ ಬಂದ್ರು ಕೂಡ ದೃಷ್ಟಿ ತೆಗೆದುಕೊಂಡ್ರು ಏನು ಮಾತಾಡಿದ್ರು ಕೂಡ ಏನ್ ಅನುಭವ ಆಗ್ತಿತ್ತು ಅವರಿಗೆ? ಏನ್ ಅನುಭವ ಆಗ್ತಿತ್ತು? ಸುಖ ಶಾಂತಿ. ಶಾಂತಿ ಅನುಭವ ಆಗ್ತದೆ. ಯಾಕೆ? ವೈಬ್ರೇಷನ್ ಅವರು ಸದಾ ಮನ ಬುದ್ಧಿಯನ್ನು ಅದನ್ನೇ ಧರಿಸಿ ಇರ್ತಾ ಇದ್ರು. ಅವಾಗ ಅವರಿಗೂ ಕೂಡ ಏನಾಗ್ತಿತ್ತು? ಅದೇ ಅನುಭವ ಆಗ್ತಾ ಇತ್ತು. ಆಗತ್ತೆ. ಈಗ ನಾಗರತ್ನಕ್ಕವರು ಶಾಂತವಾಗಿದ್ದಾರೆ. ಏನಾಗಿದ್ದಾರೆ? ಇದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಅಷ್ಟೊತ್ತಿಗೆ ಅವ್ರಿಗೆ ಯಾರ್ದೋ ಒಬ್ರದ್ದು ಫೋನ್ ಬಂತು. ಏನ್ ಬಂತು? ಫೋನ್ ಅಲ್ಲಿ ಆ ಕಡೆಯಿಂದ ಯಾರೋ ಅವ್ರನ್ನ ನಿಂದನೆ ಮಾಡಿದ್ರು, ಸಿಟ್ಟು ಮಾಡಿದ್ರು. ಅವಾಗ ಏನಾಗ್ತದೆ? ನಾನ್ ಮಾಡ್ಕೊಂಡೆ ಆಗ್ತದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಯ್ತು? ಕೊತ 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 ಏನಾಗ್ತಾ ಇರ್ತದೆ? ಮಾಡ್ತದೆ. ಏನು? ಮನಬುದ್ಧಿ. ಅವಾಗ ಅಷ್ಟು ಆದಾಗ ಫೋನ್ ಇಟ್ಟ ತಕ್ಷಣದಲ್ಲಿ ಅವ್ರಮ್ಮ ಅವ್ರ ಎದುರುಗಡೆ ಬಂದ್ರು. ಅವಾಗ ಏನಾಗ್ತದೆ? ಅದ್ರ ಪ್ರಭಾವ ಅಲ್ಲಿ ಹೋಯ್ತು. ಸ್ಫೋಟ ಆಗ್ತದಾಗಲ್ವೋ? ಅದೇ ಹೊತ್ತಿನಲ್ಲಿ ನಾಯಿ ಎದುರುಗಡೆಗೆ ಬಂತು, ನೀವು ಸಾಕಿದ್ದು. ಅವಾಗ ಏನಾಗ್ತದೆ? ಸ್ಫೋಟ ಆಗ್ತದೆ. ಅದೇ ಟೈಮ್ನಲ್ಲಿ ಒಳ್ಳೆ ಒಂದು ಭಾಗ್ಯದ ಕಾರಣದಿಂದ, ಒಳ್ಳೆ ಮನೋಭಾವದಿಂದ ಯೋಗೇಶನನ್ನ ಫೋನ್ ಬರ್ತದೆ. ಯಾರಿಗೆ?
ನಾಗರತ್ನ ಅವಾಗ ನಾಗರತ್ನಕ್ಕ ನನಗೆ ಏನು ಉಡುಗೊರೆ ಕೊಡ್ತಾರೆ ಗಿಫ್ಟ್ ಅನ್ನ? ಅದನ್ನೇ ಕೊಡ್ತಾರೆ. ಅಣ್ಣೋರೆ, ಈಶ್ವರಿ ಸೇವೆ ಮಾಡಿದಕ್ಕೆ ನನಗೆ ಚೆನ್ನಾಗಿ ಬಯಸ್ಕೊಂಡೆ. ಇವಾಗ ನನಗೆ ವಿಷಯನೇ ಗೊತ್ತಿಲ್ಲ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು. ಸರಿನಾ? ಅಂದ್ರೆ ಅವರು ಬೇರೆಯವ್ರು ಕೊಟ್ಟಿದಾರಲ್ವಾ ಫಲವನ್ನ, ಅದನ್ನ ನೀವ್ರೇನ್ ಮಾಡಿದ್ದಾರೆ? ಸ್ವೀಕಾರ ಮಾಡಿ ಇಟ್ಕೊಂಡಿದ್ದಾರೆ. ಅವಾಗ ಬಂದವ್ರಿಗೆ ಏನು ಕೊಡ್ತಾ ಇದ್ದಾರೆ? ಅದನ್ನೇ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತು ನಿಮ್ಗೇನು ಅಂತ? ಹಾಗಿದ್ರೆ ಅದು ಎಲ್ಲಿದೆ? ಅದು ಬೇರೆ ಕೊಟ್ಟಿರೋದು ನಮ್ಮ ಮನಸ್ಸಿನಲ್ಲಿ. ಎದುರುಗಡೆ ಕೊಟ್ಟಿದ್ರಲ್ಲ, ಅವ್ರೇನು ಸ್ಥೂಲ ಕೊಟ್ಟಿಲ್ಲ. ಅವರಲ್ಲಿರುವಂತ ಸಂಸ್ಕಾರವನ್ನ, ವಿಕಾರವನ್ನ ಮನಬುದ್ಧಿಯಿಂದ ಬಾಯಿಂದ ನಿಮ್ಗೆ ಕೊಟ್ರು. ಓಕೆನಾ? ನೀವು ಅದನ್ನ ತಗೊಂಡು ಏನ್ ಮಾಡಿದ್ರಿ? ಸಂಸ್ಕಾರದಲ್ಲಿ ಇಟ್ಕೊಂಡು ಅದು ಬೇಡ ಅಂತ ತಕ್ಷಣದಲ್ಲಿ ತೆಗೆದೇನ್ ಮಾಡಿಲ್ಲ, ಬಿಸಾಕಲಿಲ್ಲ. ಅಲ್ಲೇನ್ ಮಾಡಿದ್ರಿ? ಕೂರ್ಸ್ಕೊಂಡು ಇಟ್ಕೊಂಡಾಗ ಅದ್ರ ಜೊತೆಗೆ ಕನೆಕ್ಟ್ ಆಗಿರುವಂತ ಕಾರಣದಿಂದ ಬಂದವ್ರಿಗೆಲ್ಲ ಏನ್ ಮಾಡ್ತಾ ಇರ್ತೀರಾ? ಅದನ್ನೇ ಅದನ್ನೇ ಕೊಡ್ತಾ ಇರ್ತಾರೆ. ಅವಾಗ ವಿಕರ್ಮ ವಿನಕರ್ಮ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಹೀಗೆ ಬೇರೆಯವರು ಕೊಟ್ಟಿರುವಂತ ಸಿಟ್ಟನ್ನ ನಾನು ಜೊತೆಲಿ ಇಟ್ಕೊಂಡಾಗ ಅದರ ಪರಿಣಾಮ ಮತ್ತು ಪ್ರಭಾವ ಆತ್ಮದ ಮೇಲೆ, ಮನಬುದ್ಧಿಯ ಮೇಲೆ, ಶರೀರದ ಮೇಲೆ, ವಾತಾವರಣ ವಾಯುಮಂಡಲದ ಮೇಲೆ, ನನ್ನ ಸುತ್ತಮುತ್ತಲಿರುವಂತ ಆತ್ಮಗಳ ಮೇಲೂ ಕೂಡ ಆಗತ್ತೆ. ಬೀಳತ್ತೆ. ಈಗ ನೀವು ಅವ್ರ ಜೊತೆಗೆ ಸಿಟ್ಟು ಮಾಡಿದಾಗ ಅಲ್ಲಿ ಹೊಸ ಕರ್ಮದ ಲೆಕ್ಕಾಚಾರ ಆಯ್ತು ಆಗಿಲ್ವೋ? ಆಯ್ತು. ಆಯ್ತು ತಾನೆ. ಅವ್ರ ಮೇಲೆ ಸಿಟ್ಟು ಮಾಡಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಇರ್ಲಿಲ್ಲ. ಆದರೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅದಿರುವಂತ ಕಾರಣದಿಂದ ಅದರ ಪ್ರಭಾವ ಬೇರೆಯವ್ರ ಮೇಲೆ ಬೀಳತ್ತೆ. ಹೇಗೆ ನಿಮ್ಮ ಮನಸ್ಸಿನಲ್ಲಿ ದ್ವೇಷ, ಹೊಟ್ಟೆ ಕಿಚ್ಚು, ಅಹಂಕಾರ ಇದ್ರೆ ಅದರ ಪ್ರಭಾವ ಬೇರೆಯವ್ರ ಮೇಲೆ ಆಗತ್ತೋ, ಅದೇ ರೀತಿ ಮನಸ್ಸಿನಲ್ಲಿ ಶಾಂತಿ ಇದ್ದೂ ಕೂಡ ಅದರ ಪ್ರಭಾವನ ಬೇರೆಯವ್ರ ಮೇಲೆ. ಬೀಳತ್ತೆ. ನೀವು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡಾಗ ಜನ ಏನ್ರಿ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡಿದ್ರೆ ಕೇಳ್ತಾರೋ ಕೇಳಲ್ವೋ? ಹೇಳ್ತಾರೆ. ಅದೇ ವೈಟ್ ಡ್ರೆಸ್ ಹಾಕೊಂಡು ಹೋಗ್ರಿ, ಏನ್ರಿ ಇವತ್ತು ವೈಟ್ ಡ್ರೆಸ್ ಹಾಕೊಂಡು ಹೋಗಿದಾರ ಕೇಳ್ತಾರ ಕೇಳಲ್ವೋ? ಕೇಳ್ತಾರೆ. ಕೇಳ್ತಾರೆ. ಮಜಾ ಯಾವಾಗ ಗೊತ್ತಾ? ಯಾವಾಗ್ಲೂ ಒಳ್ಳೆನು ಶೃಂಗಾರ ಆಭರಣ ಧರಿಸ್ಕೊಂಡಿರ್ತೀರ. ಯಾವಾಗ್ಲೂ ಒಂದು ದಿವಸ ಏನು ಆಭರಣ ಧರಿಸ್ಕೊಳ್ದೆ ಹೋಗ್ಬಿಡಿ. ಅವಾಗ ಏನಾಗ್ತದೆ? ಮೇಲಿಂದ ಕೆಳಗಡೆವರೆಗೆ ನೋಡ್ತಾರೆ. ಏನಂತ, ಇದೇನಪ್ಪ ಇವ್ರು ಹಿಂಗಿದ್ದಾರೆ, ಡ್ರೆಸ್ ವೈಟ್, ಕಿವಿಗಿಲ್ಲ, ಮೂಗಿಗಿಲ್ಲ, ಕೈಗಿಲ್ಲ, ಏನಾಗಿದೆ ಇವರಿಗೆ ಅಂತ ಬಿಟ್ಟು ಏನ್ ಮಾಡ್ತಾರೋ ಕೇಳ್ತಾರೋ ಕೇಳಲ್ವೋ? ಹೇಳ್ತಾರೆ. ಇಷ್ಟು ದಿನ ಇವರನ್ನು ನೋಡಿದಾಗ ಇವರು ಬೇರೆ ರೀತಿನೇ ಇದ್ರು, ಈಗ ಬೇರೆ ಆಗಿದೆ. ಬೇರೆ. ಬೇರೆ. ಯಾರೋ ಒಬ್ರು ಮಹಿಳೆ ಅಥವಾ ಮಾತೆ ಬಾಬನ ಮಗು ಆದಾಗ, ಈಶ್ವರಿ ಸೇವೆ ಬಂದಾಗ, ಅವ್ರ ಆ ಡ್ರೆಸ್ ನಲ್ಲಿ ಇದ್ದಾಗ ಲೌಕಿಕದವ್ರು ನೋಡಿದಾಗ ಒಂದೇ ಸಲ ಏನಾಗ್ಬಿಡ್ತದೆ? ಏನಪ್ಪ ಇವ್ರಿಗೆ ಏನಾಯ್ತು ಹೇಳುವಂತದ ಪ್ರಶ್ನೆ. ಬರುತ್ತೆ. ಹಾಗೆ ನಿಮ್ಮ ಮನಸ್ಸಿನಲ್ಲೂ ಕೂಡ ನೀವೇನು ಧರಿಸಿರ್ತೀರೋ ಅದರ ಪರಿಣಾಮ ನಿಮ್ಮ ಪ್ರತಿಯೊಂದು ಕರ್ಮದ ಮೇಲೂ ಬೀಳತ್ತೆ. ಆಗತ್ತೆ. ಆ ರೀತಿ ನಿಮ್ಮ ಮನಬುದ್ಧಿಯನ್ನು ಸದಾಕಾಲ ಎಲ್ಲಿಡಬೇಕು? ಆತ್ಮಾಭಿಮಾನಿ ಸ್ಥಿತಿಯಲ್ಲಿ, ಫರಿಸ್ತಾ ಸ್ಥಿತಿಯಲ್ಲಿ, ಡಬಲ್ ಲೈಟ್ ಸ್ಥಿತಿಯಲ್ಲಿ, ಈಶ್ವರಿಯ ಸೇವೆಯ ಸ್ಥಿತಿಯಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ? ಇಡಬೇಕಾಗತ್ತೆ. ನಿಮ್ಮ ಶರೀರದ ಮೇಲಿರುವಂತ ಬಟ್ಟೆ ಆಗ್ಲಿ, ಬಂಗಾರ ಆಗ್ಲಿ, ಆಸ್ತಿ ಪಾಸ್ತಿ ಆಗ್ಲಿ, ಮಕ್ಕಳಾಗ್ಲಿ, ಶರೀರದ ಬಗ್ಗೆ ಆಗ್ಲಿ, ಅಥವಾ 84 ಜನ್ಮದ ಸಂಸ್ಕಾರದ ಬಗ್ಗೆ ಆಗ್ಲಿ ನಿಮ್ಮ ಗಮನ ಇರಕೂಡದು. ಇದ ಕಡೆ ಗಮನವನ್ನ ಕೊಡ್ತಾ ಹೋಗಿ. ಅವರು लास्ट में अनुभव किया कि ब्रह्मा बाप बात करते करते भी मीठी अशरीरी स्थिति में स्थित हो जाता था. ಲಾಸ್ಟ್ ಅಲ್ಲಿ ಏನ್ ಅನುಭವ ಮಾಡಿದ್ರು ಅಂತಂದ್ರೆ, ಬ್ರಹ್ಮ ಬಾಬಾ ಮಾತಾಡ್ತಾ ಈವನ್ ಈಶ್ವರಿ ಜ್ಞಾನವನ್ನು ಹೇಳ್ತಾ ಇದ್ದಾಗ ಗದ್ದೆಯಲ್ಲಿ ಕುತ್ಕೊಂಡಾಗ್ಲೂ ಕೂಡ ಬ್ರಹ್ಮ ಬಾಬಾ ಏನಾಗ್ಬಿಡ್ತಿದ್ರಂತೆ? ಅಶರೀರಿ ಶಾಂತ ಆಗ್ಬಿಡ್ತದೆ ಅಲ್ವಾ? ನಾವು ಕೂಡ ಅದೇ ರೀತಿ ಆಗ್ತೀವೋ ಆಗಲ್ವೋ? ಆಗ್ತೀವಿ. ನಾವೇನಾಗ್ತೀವಿ ಹೇಳ? ಈಗ ತುಂಬಾ ಜನರು ನಿಮ್ಮಲ್ಲಿ ಬಂದಿರ್ತಾರೆ. ಯಾರು? ನೆಂಟರು, ಸ್ನೇಹಿತರು ಯಾರೋ ನಿಮ್ಮ ಹತ್ರ ಏನ್ ಮಾಡಿದ್ದಾರೆ? ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ ಬಂದಾಗ ಅವ್ರ ಹತ್ರ ಮಾತಾಡ್ಸ್ಬೇಕೋ ಬೇಡವೋ? ಮಾತಾಡಿಸ್ಬೇಕು. ಅವ್ರಿಗೆ ಊಟ, ತಿಂಡಿ, ಟೀ, ಕಾಫಿ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಅವರೆಲ್ಲ ಕುತ್ಕೊಂಡಿದ್ದಾರೆ. ನೀವೇನ್ ಮಾಡಿದ್ರೆ ಟೀ, ಕಾಫಿ ಅವ್ರ ಹತ್ರ ಕೊಡ್ಬೇಕು. ಒಂದು ಅಡಿಗೆ ಮನೆಗೆ ಹೋಗಿ ಅಲ್ಲಿ ಅದನ್ನ ರೆಡಿ ಮಾಡ್ತಾ ಅವ್ರ ಹತ್ರ ಮಾತಾಡ್ತಿದ್ದೀರಿ. ಯಾರ ಹತ್ರ? ನೆಂಟ್ರ ಹತ್ರ, ಬಂದಿರೋರ ಹತ್ರ. ನೆಂಟ್ರ ಹತ್ರ. ಸರಿ, ಓಕೆ. ಅಷ್ಟೊತ್ತಿಗೆ ನಿಮ್ಗೊಂದು ಫೋನ್ ಬಂತು. ಏನ್ ಬಂತು? ಫೋನ್ ಬಂತು. ಏನ್ ಮಾಡ್ತೀರಿ? ಫೋನಲ್ಲೂ ಮಾತಾಡ್ತೀವಿ. ಫೋನಲ್ಲಿ ಮಾತಾಡ. ಅವಾಗ ಅವರೆಲ್ಲ ಅಲ್ಲೇ ಇದ್ದಾರೋ ಇಲ್ವೋ? ಇದ್ದಾರೆ. ಅವ್ರ ಗಮನ ಎಲ್ಲಿ ಹೋಗ್ತದೆ?
ಫೋನ್ ಕಡೆ ಹೋಗುತ್ತೆ. ನೀವು ಯಾವ ವಿಷಯವನ್ನ ಮಾತಾಡ್ತಾ ಇದ್ದೀರೋ ಆ ಕಡೆಗೆ ಅವ್ರ ಗಮನ ಹೋಗುತ್ತೋ ಹೋಗಲ್ವೋ? ಹೋಗುತ್ತೆ. ಅವಾಗ ನೀವಲ್ಲಿ ಟೀ ಮಾಡ್ತಾ ಇದ್ದೀರೋ ಇಲ್ವೋ? ಮಾಡ್ತಾ ಇದ್ವಿ. ಮಾಡ್ತಾ ಇದ್ದೀರಿ. ಜನ ನೀವೇನು ಮಾತಾಡ್ತೀರಿ ಅವ್ರ ಹತ್ರ ಅಂತ ಅದ ಕಡೆ ಗಮನವನ್ನ ಕೊಟ್ಟಿದ್ದಾರೆ. ಆದ್ರೆ ನೀವು ಅವ್ರ ಹತ್ರ ಮಾತಾಡ್ತಾ ಇಲ್ಲ. ನೀವು ಮಾತಾಡ್ತಿರೋದು ಯಾರ ಹತ್ರ? ಫೋನಲ್ಲಿ. ಫೋನಲ್ಲಿ. ಆವಾಗ ಸುತ್ತಮುತ್ತಲು ಇರುವಂತಹ ವ್ಯಕ್ತಿಗಳ ಕಡೆ ನಿಮ್ಮ ಗಮನ ಹೋಗತ್ತೋ ಹೋಗಲ್ಲ? ಹೋಗಲ್ಲ. ಗಮನ ಎಲ್ಲಿರ್ತದೆ? ಫೋನ್ ಕಡೆ ಇರ್ತದೆ. ಅಂದ್ರೆ ಅಲ್ಲಿ ಅವ್ರ ಹತ್ರ ಮಾತಾಡೋದಕ್ಕಿಂತ ಇಂಪಾರ್ಟೆಂಟ್ ಯಾವ್ದು ಇರ್ತದೆ? ಫೋನಲ್ಲಿ ಮಾತಾಡಿದೆ. ಮಾತಾಡೋದು ಇರ್ತದೆ. ಅವಾಗ ಫೋನಲ್ಲಿ ನಿಮ್ಮದು ಏನು ಸಂಭಾಷಣೆ ನಡೆಯುತ್ತೋ ಆ ಸಂಭಾಷಣೆಯನ್ನ ಅವರು ಕೂಡ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಕರ್ಮದ ಮಧ್ಯ ಮಧ್ಯದಲ್ಲಿ ನಿಮ್ಮ ಮನಸ್ಸನ್ನ ಬಾಬನ ಜೊತೆಯಲ್ಲಿ ಇಟ್ಟಾಗ ಏನಾಗ್ತದೆ? ಬಾಬನ ಜೊತೆಯ ಸುಖದ ಅನುಭವ ಏನಾಗ್ತದೆ? ನಿಮಗೂ ಆಗ್ತಾ ಇರ್ತದೆ, ಅವ್ರಿಗೂ ಆಗ್ತಾ ಇರ್ತದೆ. ಅದಕ್ಕೆ ಬ್ರಹ್ಮ ಬಾಬನು ಮಧ್ಯ 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 ಏನಾಗ್ತಿದ್ರು? ಶರೀರಿ ಆಗ್ತಾ ಇದ್ರು. ಶರೀರದಿಂದ ಭಿನ್ನವಾಗಿ ಶಾಂತಿಯ ಅನುಭವವನ್ನ ಮಾಡ್ತಾ ಇದ್ರು. ಇನ್ನು ಕೆಲವೊಂದ್ಸಲ ಏನಾಗ್ತದೆ? ಸುಸ್ತಾಗ್ಬಿಟ್ಟು ಮನೆಗೆ ಬಂದಿರ್ತೀರಾ ಅಲ್ವಾ? ಮನೆಗೆ ಬಂದಾಗ ಮನೆಯವ್ರು ಏನೇನೋ ಮಾತಾಡ್ತಾರೆ. ಅವ್ರೇನ್ ಹೇಳ್ತಾರೆ? 5 ನಿಮಿಷ ಇರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಿ? ಶಾಂತಿಯಿಂದ ಕುತ್ಕೊಂಡ್ಬಿಡೋದು. ಫ್ಯಾನ್ ಹಾಕೊಂಡು ಸೋಫಾ ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಒಂದ್ ಗ್ಲಾಸ್ ನೀರು ಕುಡಿದ್ಬಿಟ್ಟು ಆಮೇಲೆ ಹೇಳ್ತೀರಿ ಏನಂತ? ಇವಾಗ ಹೇಳು, ಏನು ಅಂತ ಹೇಳು ಅಂತೇಳಿ. ಹೌದು. ಕೆಲವೊಂದ್ಸಲ ಏನಾಗತ್ತೆ, ನಮ್ಮ ಮನೆಯಲ್ಲೂ ಕೂಡ ನಾನು ಮೊಬೈಲಲ್ಲಿ ಏನೋ ನೋಡ್ತಾ ಇರ್ತಾನೆ, ಮಾತಾಡ್ತಿರ್ತಾನೆ. ಓಕೆನಾ? ಕೆಲವೊಂದ್ಸಲ ಮುರಳಿ ಓದ್ತಾ ಇರ್ತಾನೆ. ಆಗ ಮಧ್ಯದಲ್ಲಿ ಅಮ್ಮ ಏನ್ ಮಾಡ್ತಾ ಇರ್ತಾನೆ? ಮಾತಾಡ್ತಿರ್ತಾನೆ ಅಲ್ವಾ? ನಾನು ಹೇಳ್ತೇನೆ, ನೋಡು ನಾನು ಇದನ್ನ ಮಾಡ್ತಿದ್ದೇನೆ, ಅದಾದ್ಮೇಲೆ ನೀನೇನ್ ಮಾಡೋ? ಮಾತಾಡು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಕರ್ಮದ ಮಧ್ಯ ಮಧ್ಯದಲ್ಲೂ ಕೂಡ ನೀವೇನ್ ಮಾಡ್ಬೇಕು? ಅಶರೀರಿ ಆಗುವಂತ ಅಂದ್ರೆ ಶರೀರದ ಕರ್ಮದಿಂದ ಮುಕ್ತರಾಗಿ ಏನಾಗ್ಬೇಕು? ಆತ್ಮಿಕ ಆಧ್ಯಾತ್ಮಿಕ ಈಶ್ವರಿಯ ಸುಖವನ್ನ ಅನುಭವ ಮಾಡೋದ್ರ ಕಡೆಗೆ, ಬೇರೆಯವರಿಗೆ ಮಾಡಿಸೋದ್ರ ಕಡೆಗೆ ಮಧ್ಯ ಮಧ್ಯ ಮಧ್ಯದಲ್ಲಿ ಸಮಯವನ್ನ ತೆಗೆದು ಆ ಕಾಯಕವನ್ನ, ಕರ್ಮವನ್ನ, ಸೇವೆಯನ್ನ ಮಾಡ್ತಾ ಇರಬೇಕಾಗ್ತದೆ. ಇದು ಪ್ರಾಕ್ಟೀಸ್ ಮಧ್ಯ ಮಧ್ಯ ಮಧ್ಯದಲ್ಲಿ ಮಾಡ್ಬೇಕು. ಹೇಗೆ ಎಷ್ಟೇ ಬ್ಯೂಸಿ ಇದ್ರೂ ಕೂಡ ನಾವು ನೀರು ಕುಡಿತಾ ಇರ್ತೀವಲ್ವಾ? ಕುಡಿತೀವಿ ತಾನೆ? ಹೌದು. ಕಾಫಿ ಕುಡಿತಾ ಇರ್ತೀವಲ್ವಾ? ಕೈಕಾಲು ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಲ್ವಾ? ಅದೇ ರೀತಿ ಈ ರೀತಿ ಸೇವೆಯನ್ನು ಕೂಡ ನಿತ್ಯ ನಿರಂತರವಾಗಿ ಮಾಡುವಂತ ಪ್ರಾಕ್ಟೀಸ್ ಅನ್ನ ಓಕೆ. ಇದನ್ನ ನೀವು ಮಾಡ್ಬೇಕು ಅಂದ್ರೆ ಎದುರುಗಡೆ ನಿಮ್ ಜ್ಞಾನ ಕೇಳಬೇಕಾಗತ್ತಾ? ಇಲ್ಲ. ನೀವು ಜ್ಞಾನ ಹೇಳ್ಬೇಕಾಗತ್ತಾ? ಇಲ್ಲ. ನಿಮ್ಗೆ ಇನ್ಸಲ್ಟ್ ಆಗತ್ತಾ? ಇಲ್ಲ. ಅವ್ರು ನಿಮ್ಗೆ ಪ್ರಶ್ನೆ ಕೇಳ್ತಾರಾ? ಇಲ್ಲ. ಇದರಿಂದ ಏನಾದ್ರು ಕಷ್ಟ ಇದೆಯಾ? ಇಲ್ಲ. ಇದನ್ನ ಮಾಡ್ಲಿಕ್ಕೆ ಭಯ ಆಗತ್ತಾ? ಇಲ್ಲ. ಏನು ಪ್ರಶ್ನೆ ಕೇಳ್ತಾರಂತ ಹೆದರಿಕೆ ಇರತ್ತಾ? ಇಲ್ಲ. ಇಲ್ಲ. ತಾನೆ? ಹಾಗಿದ್ರೆ ಇದರಿಂದ ಈಶ್ವರಿ ಸೇವೆ ಆಗತ್ತೋ ಆಗಲ್ವೋ? ಆಗುತ್ತೆ. ಭಗವಂತನ ಪ್ರತ್ಯಕ್ಷತೆ ಆಗತ್ತೋ ಆಗಲ್ವೋ? ಆಗುತ್ತೆ. ಸಹಜನೋ ಕಷ್ಟನೋ? ಸಹಜ. ಕೇಳಲಿಕ್ಕೆ ಹೇಳಕ್ ಸಹಜ, ಮಾಡೋದಕ್ಕೆ ಕೇಳಲಿಕ್ಕೆ ಸಹಜ. ಅದ ಆಗಬೇಕು ಅಂತಂದ್ರೆ ಅದರ ಮೊದಲು ನಿಮ್ಮದು ನನ್ನದು ಹೇಳುವಂತ ಎಲ್ಲ ವಿಷಯದಿಂದ ನಾನೇನಾಗಿರ್ಬೇಕು? ಡಿಟ್ಯಾಚ್ ಆಗ್ಬಿಟ್ಟು ನಿಮ್ಮ ಮನಸ್ಸು ಬುದ್ಧಿ ಹಗೂರ ಮಾಡ್ಕೊಂಡು. ಓಕೆ. ನೀವ್ ಹಾಕೊಂಡಿರುವಂತ ಡ್ರೆಸ್ ತುಂಬಾ ಟೈಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಹಳೆ ಕಾಲದಲ್ಲಿ ನಾವು ಹೊಸದಾಗಿ ಚಪ್ಪಲಿ ಹಾಕೊಂಡಾಗ ಆ ಚಪ್ಪಲಿ ಏನಾಗ್ತಿತ್ತು? ಕಚ್ಚುತ್ತಿತ್ತು ಅನ್ನೋರು. ನೋಡಿ, ರಾಜ ಮಕ್ಕಳಿಗೆ ಅನುಭವ ಇದೆ ಅಲ್ವಾ? ಅವಾಗ ಕಾಲು ಮೊದ್ಲು ಹೆಂಗ್ ನಡಿಯತ್ತೋ ಹಂಗೂ ಕೂಡ ನಡಿಲಿಕ್ಕೆ ಆಗ್ತಾ ಇಲ್ಲ. ಕುಂಟ್ಕೊಂಡ್ ಹೋಗ್ಬೇಕಿತ್ತು. ಕಾರಣ ಚಪ್ಪಲಿ ಅಲ್ವಾ? ಅದೇ ಚಪ್ಪಲಿ ಧರಿಸೋದು ಕರೆಕ್ಟ್ ಆಗಿ ಗೊತ್ತಾದಾಗ ಏನಾಗತ್ತೆ? ಆ ಚಪ್ಪಲಿ ನಮ್ಗೆ ಸುಖವನ್ನ ಕೊಡುತ್ತೆ. ಹಾಗಾದ್ರೆ ಕಚ್ಚತೆ ಅಂತ ಚಪ್ಪಲಿ ಬಿಟ್ಬಿಡ್ತೀವ? ಇಲ್ಲ. ಅದನ್ನ ಧರಿಸ್ತಾ ಹೋದಾಗ ಸ್ವಲ್ಪ ದಿನದ ನಂತರ ಏನಾಗ್ಬಿಡ್ತಾರ? ಅದು ನಮ್ಗೆ ಸಹಾಯವನ್ನ ಹಾಗೆ ಆರಂಭದಲ್ಲಿ ಇದು ಸ್ವಲ್ಪ ನಿಮ್ಗೆ ಕಷ್ಟ ಅಂತ ಅನ್ಸಬಹುದು. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅದು ನಿಮ್ಗೆ ರಕ್ಷಣೆಯನ್ನ ಕೊಡುತ್ತೆ. ಬೇಗ ಕಾಲಿಗೆ ಚಪ್ಪಲಿ, ಇವಾಗ ಚಪ್ಪಲಿ ಕಚ್ಚತ್ತೆ ಅಂತ ಕಾಲಿಗೆ ಚಪ್ಪಲಿನೇ ಹಾಕೊಂಡಿಲ್ಲ ಅಂತಂದ್ರೆ ಮುಂದೆ ಕಾಲನ್ನು ನೆಲದ ಮೇಲೆ ಇಟ್ಟಾಗ ಕಲ್ಲು, ಮುಳ್ಳು, ಗ್ಲಾಸು ಎಲ್ಲ ಏನಾಗತ್ತೆ? ಚುಚ್ಚುತ್ತೆ. ಅದಕ್ಕಾಗಿ ಮನಬುದ್ಧಿಯನ್ನೂ ಕೂಡ ಇವತ್ತು ನಾವು ಸೇಫ್ ಝೋನ್ ಅಲ್ಲಿ ಇಡಬೇಕಾಗ್ತದೆ. ಅದನ್ನು ಕೂಡ ಸದಾ ಕಾಲ ಈಶ್ವರಿ ಸುಖದಿಂದ ಧರಿಸಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ, ಮಧ್ಯ ಮಧ್ಯದಲ್ಲಿ ಅಶರೀರಿ ಸ್ಥಿತಿಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಚಾಹೆ
कितना भी सर्विस समाचार हो, लेकिन दूसरों को भी सेकंड में शरीरीपन का अनुभव कराते रहे। और कोई भी मुरली में चेक करो तो बार बार मैं अशरीरी आत्मा हूँ, आत्मा का पाठ एक ही मुरली में कितनी बार बाबा ने याद दिलाया। ಬಾಬಾ ಏನ್ ಹೇಳ್ತಾರೆ, ಎಷ್ಟೇ ಸೇವೆ ಸಮಾಚಾರ ಕೇಳ್ತಾ ಇದ್ರು ಕೂಡ ಆ ಬಂದಿರುವಂತ ಆತ್ಮಗಳಿಗೆ ಏನ್ ಮಾಡ್ತಿದ್ರಂತೆ ಬಾಬಾ? ಅಶರೀರಿಯ ಅನುಭವ ಮಾಡಿಸ್ತಾ ಇದ್ರಂತೆ. ಕಾರಣ ಸತತ ಅಭ್ಯಾಸದಿಂದ ಬಾಬಾ ಸೇವೆಯ ಸಮಾಚಾರವನ್ನ ಕೇಳೋದ್ಕಿಂತ, ಯಾರ್ದೋ ನಿಂದನೆ ಕೇಳೋದ್ಕಿಂತ, ಹೊಗಳಿಕೆ ಕೇಳೋದ್ಕಿಂತ ಅವರ ಗಮನ ಸದಾಕಾಲ ಎಲ್ಲಿರ್ತಿತ್ತು? ಆ ಅಶರೀರಿ ಸ್ಥಿತಿಯಲ್ಲೇ ಇರ್ತಾ ಇತ್ತು. ಹಾಗೆ ನಮಗೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ಮನೆ ಮಕ್ಕಳೇ ನೀವು ಸೇವೆಯನ್ನ ಮಾಡ್ತೀರಿ. ಸೇವೆಯನ್ನು ಮಾಡಿದಾಗ ಜನ ನಮ್ಮನ್ನ ಹೊಗಳುತ್ತಾರೆ. ಹೊಗಳಿದಾಗ ನಾವೇನಾಗ್ತೀವಿ? ಬಲೂನ್ ಆಗ್ತೀವಿ. ಅದು ಆಗಬಾರದು. ಇವತ್ತು ನೀವು ಬಲೂನ್ ಆದ್ರೆ ನಾಳೆ ಅದೇ ಜನ ಅದಕ್ಕೆ ಪಿನ್ ಅನ್ನ ಚುಚ್ತಾರೆ. ಅವಾಗ ಬಲೂನ್ ಏನಾಗ್ತದೆ? ಅದಕ್ಕಾಗಿ ನಿಮ್ಮ ಬಗ್ಗೆ ಆಗ್ಲಿ ಬೇರೆಯವ್ರ ಬಗ್ಗೆ ಆಗ್ಲಿ ನಿಂದನೆ ಇಲ್ಲಿ, ಸ್ತುತಿ ಇಲ್ಲಿ, ಹೊಗಳಿಕೆ ಇಲ್ಲಿ, ತೆಗಳಿಕೆ ಇರ್ಲಿ, ಗಾಯನ ಇಲ್ಲಿ, ಭಜನೆ ಇಲ್ಲಿ, ಏನು ಮಾಡಿದ್ರು ಕೂಡ ನಿಮ್ಮ ಗಮನ ಏನಿರ್ಬೇಕು? ನಾನೇನು ಮಾಡಿಲ್ಲಪ್ಪ, ಎಲ್ಲ ಮಾಡಿದ್ದು ಬಾಬಾ ಅಂತ ಸದಾಕಾಲ ಅಶರೀರಿ ಸ್ಥಿತಿ. ಓಕೆ ಆತ್ಮೇಲೆ ಸೇವೆ ನಾವು ಯಾರ ಹತ್ರ ಮಾಡಿಸ್ತೀವಿ? ನಾವು ಮಾಡ್ತೀವಿ, ಬಾಬನ ಹತ್ರ ಮಾಡಿಸ್ತೀವಿ. ಅಂದ್ಮೇಲೆ ಸೇವೆಯ ಫಲ ಬಂದಾಗ ಅವನಿಗೆ ಕೊಡಿಸ್ಬೇಕು, ನಾವು ಕೂತ್ಕೊಳ್ಬೇಕು. ಅವನಿಗೆ ಕೊಡಿಸ್ಬೇಕು ತಾನೆ. ನೋಡಪ್ಪ ನಿನ್ ಬಗ್ಗೆ ಏನೋ ಹೇಳ್ತಿದ್ದಾರೆ, ಕೂತ್ಕೊಂಡು ಕೇಳು ಅಂತ ಏನ್ ಮಾಡ್ಬಿಡ್ಬೇಕು ಅವರಿಗೆ? ನಿಮ್ಗೊಂದು ಸಿಂಪಲ್ ವಿಧಿ ಹೇಳ್ತೇನೆ ಕೇಳಿ. ನಿಮ್ಗೆ ಏನಾಗ್ತದೆ, ಯಾರೊಬ್ರು ಫೋನ್ ಮಾಡ್ತಾರೆ, ಏನಂತ? ನೀವು ಬ್ರಾಹ್ಮಣರಾದಾಗ ಕೆಲವೊಂದ್ಸಲ ಲೌಕಿಕದವರು, ಕೆಲವರು ಅಲೌಕಿಕದವರು ಫೋನ್ ಮಾಡ್ತಾರೆ. ಏನಂತ? ಅಣ್ಣವ್ರೆ, ಅಕ್ಕವ್ರೆ, ಈ ಸಮಸ್ಯೆ ಇದೆ, ಸ್ವಲ್ಪ ಬಾಬನಿಗೆ ಹೇಳಿ ಅಂತ. ಏನ್ ಹೇಳ್ತಾರೆ? ಈ ಸಮಸ್ಯೆ ಇದೆ, ಬಾಬಾ ಅವ್ರಿಗೆ ಹೇಳಿ ಅಂತ. ನೀವೇನ್ ಮಾಡ್ಬೇಕು ಅವಾಗ? ಮನಸ್ಸಿನಿಂದ ಬಾಬಾ ಅವಾಗ ಅದು ಏನು ಸಮಸ್ಯೆ ಅಂತ ಪ್ರಶ್ನೆ ಕೇಳಿ 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 ಅವ್ರ ಹತ್ರ ತಿಳ್ಕೊಂಡು ಅದನ್ನ ಬೈದ್ಬಿಟ್ಟು ನೀವ್ ಯಾರಿಗೆ ಹೇಳ್ಬೇಕು? ಬಾಬಾ ಅವ್ರ ಹತ್ರ ಬಾಬನಿಗೆ ಹೇಳಿ ಮನಸ್ಸನ್ನ ಬಾಬನ ಹತ್ರ ಕೊಟ್ಟು, ಬಾಬಾ ನೋಡಪ್ಪ ಹೀಗಿದೆ, ಅವರಿಗೆ ಸಹಾಯವನ್ನ ಮಾಡು. ಅವರು ಬಂದಿದ್ದಾರೆ, ಸಹಾಯ ಮಾಡೋದು ಬಿಡೋದು ಯಾರಿಗೆ ಬಿಟ್ಟಿರೋದು ಅಂತ ಇಷ್ಟು ಮಾಡ್ಬೇಕು. ಮಾಡಬಾರ್ದು? ಮಾಡ್ಬೇಕು ಮಾಡಬಾರ್ದು? ಹಾ, ಅದು ಮೊದಲಿನ ಸ್ಟೈಲ್. ಅದು ಮೊದಲಿನ ಸ್ಟೈಲ್. ಈಗಿನ ಸ್ಟೈಲ್ ಏನು ಗೊತ್ತಾ? ಅವರು ಫೋನ್ ಮಾಡಿ ಹೇಳಿದ ತಕ್ಷಣದಲ್ಲಿ, ಬಾಬಾ ನಿನ್ನ ಹತ್ರ ಏನೋ ಮಾತಾಡಲಿಕ್ಕೆ ಬಂದಿರಂತ, ನಿನ್ನೆ ಬಂದ್ಬಿಟ್ಟು ಕೇಳು ಅಂತ ಹೇಳ್ಬಿಡೋದು. ಯಾರಿಗೆ ಯಾರಿಗೆ ಹೇಳ್ಬಿಡೋದು? ಅವರು ನನ್ನ ಹತ್ರ ಹೇಳಿ, ನಾನು ಅದನ್ನ ಕೇಳಿ, ಅದಕ್ಕೆ 100 ಪ್ರಶ್ನೆಯನ್ನ ಕೇಳಿ, ಅದನ್ನು ಬಂದ್ಬಿಟ್ಟು ನಾನು ನಿನ್ನ ಹತ್ರ ಕೇಳಿ, ಮತ್ತೆ 100 ಪ್ರಶ್ನೆ ನನಗೆ ನೀನು ಕೇಳಿ, ಮತ್ ನಾನು ಅವ್ರಿಗೆ ಹೋಗಿ ಹೇಳೋದ್ಕಿಂತ ನೀನೇ ಅವ್ರಿಗೆ ಸಮಸ್ಯೆ ಪರಿಹಾರ ಮಾಡು. ಅವ್ರು ಹೊಗಳದು ನೀನೇ ಹೋಳಿಸ್ಕೋ, ನಿಂದನೆ ಮಾಡಿದ್ರು ಅವಾಗ ಅಲ್ಲಿ ಸದಾಕಾಲ ಯಾರು ಇರ್ತಾರೆ? ಅರ್ಥ ಆಯ್ತಾ ನಿಮ್ಗೇನು ಅಂತ? ಕರ್ಮದ ಮೊದಲು ಬಾಬಾ, ಕರ್ಮದ ಸಮಯದಲ್ಲೂ ಬಾಬಾ, ಕರ್ಮದ ಫಲ ಬಂದಾಗ್ಲೂ ನೀವ್ ಎಲ್ಲಿರ್ತೀರಿ? ಆ ಈಶ್ವರ್ಯ ಸುಖದ ಅನುಭವ ಮಾಡ್ತಾ ಇರ್ತೀರಿ. ಅದಕ್ಕೆ ಬಾಬಾ ಆದಷ್ಟು ಅಶರೀರಿಗಳಾಗಿ ಏನಾಗ್ಬೇಕು? ಅಶರೀರಿಗಳಾಗ್ಬೇಕು. ಈಗ ಹೇಳಿ, ಅಶರೀರಿ ಅಂತಂದ್ರೆ ಏನು? ಕಂಪ್ಲೀಟ್ ಕರ್ಮೇಂದ್ರಿಯಗಳಿಂದ ಡಿಟ್ಯಾಚ್ ಆಗಿರೋದು, ಶರೀರ ಬಾನದಿಂದ ಡಿಟ್ಯಾಚ್ ಯಾವ ಕರ್ಮೇಂದ್ರಿಯದಿಂದ ಡಿಟ್ಯಾಚ್ ಆಗ್ಬೇಕು? ಮನಬುದ್ಧಿ ಸಂಸ್ಕಾರ ಅಲ್ಲ, ಮನಬುದ್ಧಿ ಸಂಸ್ಕಾರ ಇಲ್ಲದೆ ನೀವು ಏನೂ ಕರ್ಮ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲಿವರೆಗೆ ನೀವು ಎಚ್ಚರಾವಸ್ಥೆಯಲ್ಲಿ ಇರ್ತೀರೋ ಅಲ್ಲಿವರೆಗೆ ಮನಬುದ್ಧಿ ಸಂಸ್ಕಾರ ನಿಮ್ ಜೊತೆಗೆ ಇರಲೇ. ಬಾಬಾ ಇಲ್ಲಿ ಏನ್ ಹೇಳಿದಾರೆ? ಅಶರೀರಿ. ಏನ್ ಹೇಳಿದ್ದಾರೆ? ಶರೀರ ಅಂದ್ರೆ ಏನು? ದೇಹ, ಕಣ್ಣು, ಕಿವಿ, ಮೂಗು, ಬಾಯಿ ಅಲ್ವಾ? ಉಳಿದಿದ್ ಕಿಡ್ನಿ ಎಲ್ಲ ಇರ್ತದೆ ಬಿಡಿ, ಅದ್ರ ಬಗ್ಗೆ ಅದೇನ್ ಕೆಲಸ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಅಲ್ವಾ? ನಾವು ಕರ್ಮವನ್ನ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಕಣ್ಣನ್ನ, ಕಿವಿಯನ್ನ, ಮೂಗನ್ನ, ಬಾಯಿಯನ್ನ, ಚರ್ಮವನ್ನ ಉಪಯೋಗ ಮಾಡ್ತೀವಿ ತಾನೆ. ಅಶರೀರಿ ಅಂತಂದ್ರೆ ಏನನ್ನು ಉಪಯೋಗ ಮಾಡಂಗಿಲ್ಲ.
ಆ ಸಮಯದಲ್ಲಿ ಶರೀರದ ಈ ಸಾಧನವನ್ನ ನೀವು ಉಪಯೋಗ ಮಾಡೋದಿಲ್ಲ. ಮಾಡಕೂಡದು. ಆ ಸಮಯದಲ್ಲಿ ನೀವು ಈ ಇಂದ್ರಿಯವನ್ನು ಉಪಯೋಗ ಮಾಡು. ನಿಮ್ಮ ಹತ್ರ ಮೊಬೈಲ್ ಇರ್ತದೆ, ಯಾವಾಗ್ಲೂ ಉಪಯೋಗ ಮಾಡ್ತೀರಾ? ಇಲ್ಲ, ಇಲ್ಲ ತಾನೆ. ಅಡಿಗೆ ಮಾಡ್ಬೇಕಾದ್ರೆ ಮೊಬೈಲ್ ಇರ್ತದೆ, ಆದ್ರೆ ಅದನ್ನ ಉಪಯೋಗ ಯಾವಾಗ ಮಾಡ್ತೀವಿ? ಅವಶ್ಯಕತೆ ಇದ್ದಾಗ. ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಫೋನ್ ಬಂದಾಗ ಏನ್ ಮಾಡ್ತೀವಿ? ಉಪಯೋಗ ಮಾಡ್ತೀವಿ. ಉಳಿದ ಟೈಮಲ್ಲಿ ಪಕ್ಕದಲ್ಲಿ ಇರ್ತೀರಿ. ಹಾಗೆ ಇಲ್ಲಿ ಬಾಬಾಳ್ತಾ ಕರ್ಮ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಕಣ್ಣು ಕಿವಿ ಇದೆಲ್ಲದಿಂದ ಏನಾಗಿರ್ಬೇಕು? ನಾವು ಡಿಟ್ಯಾಚ್ ಆಗ್ಬಿಟ್ಟು ಬರೀ ಮನಬುದ್ಧಿಯಿಂದ ಮಾತ್ರ ಬಾಬನ ಏನ್ ಮಾಡ್ಬೇಕು? ನೆನಪು ಮಾಡಬೇಕು. ಹಾಡಿನ ಮೂಲಕನಾಗ್ಲಿ, ಕಾಮೆಂಟ್ರಿ ಮೂಲಕನಾಗ್ಲಿ, ಕಣ್ಣಿಂದ ನೋಡೋದ್ರ ಮೂಲಕನಾಗ್ಲಿ ಏನಾಗ್ಬಾರ್ದು? ನಮ್ಮ ಯೋಗ ಅವಲಂಬನೆ ಆಗ್ಬಾರ್ದು. ಆಗ ನೀವು ಮಾಡುವಂತ ಯಾವುದೇ ಕರ್ಮಕ್ಕೆ ಶರೀರದ ಯಾವುದೇ ಸಾಧನಗಳ ಉಪಯೋಗ ಮಾಡಂಗಿಲ್ಲ, ಆಗಬಾರದು. ಶರೀರದ ಯಾವುದೇ ಸಾಧನ ಅಥವಾ ಪ್ರಪಂಚದ ಯಾವುದೇ ಸಾಧನ. ನೋಡಿ, ಪ್ರಪಂಚದ ಯಾವುದೇ ಸಾಧನ ಉಪಯೋಗ ಮಾಡ್ಬೇಕು ಅಂದ್ರೆ ಶರೀರದ ಸಾಧನ ಇದ್ರೆ ತಾನೇ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಈಗ ಮೊಬೈಲ್ ಉಪಯೋಗ ಮಾಡ್ಬೇಕಂದ್ರೆ ಕಿವಿ ಬೇಕಲ್ವಾ? ಕಣ್ಣು ಬೇಕಲ್ವಾ? ಕೈ ಬೇಕಲ್ವಾ? ಶರೀರ ಇದ್ರೆ ತಾನೇ ಪ್ರಪಂಚದ ಸಾಧನವನ್ನು ಉಪಯೋಗ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲಾಂದ್ರೆ ಉಪಯೋಗ ಮಾಡ್ಲಿಕ್ಕೆ ಆಗತ್ತಾ? ಅಂದ್ರೆ ಚೆಕ್ ಮಾಡ್ಕೊಳ್ಳಿ. ಅಶರೀರಿ ಸ್ಥಿತಿಯಲ್ಲಿ ನಿಮ್ಮ ಶರೀರದ ಯಾವುದೇ ಸಾಧನಗಳ ಉಪಯೋಗ ಮಾಡಂಗಿಲ್ಲ. ಆಗ್ಬಾರ್ದು. ಆದ್ರೆ ಯಾವ ಸಾಧನ ಉಪಯೋಗ ಆಗ್ಬೇಕು? ಮನಬುದ್ಧಿ. ಮನಬುದ್ಧಿ ಮಾತ್ರ. ಮನಬುದ್ಧಿಯಿಂದ ಮಾತ್ರ ನೀವೇನ್ ಮಾಡ್ಬೇಕು? ನಿರಾಕಾರ ಆತ್ಮನಲ್ಲಿ ಮನಸ್ಸು ನೆಡಬೇಕು, ಪರಮಾತ್ಮನ ಸುಖದ ಅನುಭವ ಮಾಡ್ತಾ ಇರಬೇಕು. ಅಲ್ಲಿ ಬಾಯಿಂದ ಶಬ್ದವನ್ನ ಜ್ಞಾನವನ್ನ ಹೇಳುವಂತ ಪ್ರಶ್ನೆ ಇಲ್ಲ, ಬರುವುದಿಲ್ಲ. ಟೋಲಿ ಕೊಡುವಂತ ಪ್ರಶ್ನೆ ಬರುವುದಿಲ್ಲ. ಪಾಂಪ್ಲೆಟ್ಸ್ ಕೊಡುವಂತ ಪ್ರಶ್ನೆ, ನನ್ನ ಕಣ್ಣನ್ನ ನೋಡ್ಬಿಟ್ಟು ಯೋಗ ಮಾಡು ಅಂತ ಹೇಳುವಂತ ಪ್ರಶ್ನೆ ಇಲ್ಲ, ಬರುವುದಿಲ್ಲ. ನಿಮ್ಮ ರೆಕಾರ್ಡೆಡ್ ಶಬ್ದದ ಕ್ಲಾಸಸ್ಗಳು ಆಮೇಲೆ ಕಾಮೆಂಟ್ರಿಗಳು ಅಲ್ಲಿ ಬರುವುದಿಲ್ಲ. ಏನಿರ್ತದೆ? ಶಾಂತಿ. ಒಳಗಡೆಯಿಂದ ಶುಭ ಭಾವನೆ, ಶುಭ ಕಾಮನೆ, ಸಂಕಲ್ಪಗಳು, ಯೋಚನೆಗಳು, ಚಿಂತನೆಗಳು, ಅಟೆನ್ಷನ್, ಗಮನ, ಅನುಭವ. ವಿಶೇಷವಾಗಿ ಇರಬೇಕಾಗಿರೋದು ಯಾವುದು? ಅನುಭವ. ಶಾಂತ ಅಷ್ಟೆ. ಅಂದ್ಮೇಲೆ ನಿಮ್ಮ ಆ ಸ್ಥಿತಿಯಲ್ಲಿ ನೀವೇನ್ ಮಾಡ್ಕೊಳ್ಬೇಕು? ಆದ್ಮೇಲೆ ಚೆಕ್ ಮಾಡ್ಕೊಂಡು ಈ ಸ್ಥಿತಿ ಬಾಬಾ ಯಾವಾಗ ಹೇಳ್ತಾ ಇದ್ದಾರೆ? ಯಾವಾಗ ಹೇಳ್ತಿದ್ದಾರೆ? ಅಮೃತ ವೇಳೆಯಲ್ಲಿ ನುಮಾಶಾಮ ಸಮಯದಲ್ಲೆಲ್ಲ ಬಾಬಾ ಹೇಳ್ತಾ ಇರೋದು ಇದು ಸ್ಥಿತಿ ಯಾವಾಗ ಹೇಳ್ತಾ ಇರೋದು? ಸದಾ ಸದಾ ಕರ್ಮದ ಮಧ್ಯ. ಯಾವಾಗ? ಕರ್ಮದ ಮಧ್ಯ. ಹೇಗೆ ಕರ್ಮದ ಮಧ್ಯ ನಾವು ನೀರು ಕುಡಿತೀವಲ್ಲ, ಟೀ ಕಾಫಿ ಕುಡಿಯೋದು, ಊಟ ತಿನ್ನೋದು, ಆ ಟೈಮಲ್ಲಿ ನೀರು ಕುಡಿಯೋದು ಬೇರೆ. ಆದ್ರೆ ಮಧ್ಯದಲ್ಲಿ ಏನ್ ಮಾಡ್ತೀವಿ? ನೀರನ್ನ ಕುಡಿತಾ ಇರ್ತೀವಿ. ಹೇಗೆ ಸ್ಥೂಲ ಕರ್ಮ ಮಾಡ್ಬೇಕಾದ್ರೂ ಕೂಡ ಅಕ್ಕಿ ತೊಳೆದ್ವಿ, ಕೈ ತೊಳ್ಕೊಳ್ತೀವಿ ತಾನೆ. ತರಕಾರಿ ತೊಳೆದ್ವಿ, ಕೈ ತೊಳ್ಕೊಳ್ತೀವಿ ತಾನೆ. ಪಾತ್ರೆ ತೊಳೆದ್ವಿ, ಕೈ ತೊಳ್ಕೊಳ್ತೀವಿ ತಾನೆ ಅಲ್ವಾ? ಹಾಗೆ ಈ ಕರ್ಮದ ನಡುವೆನೂ ಕೂಡ ನೀವು ಅಶರೀರಿ ಆದಾಗ, ಆ ಕರ್ಮವನ್ನು ಮಾಡಿದಾಗ ಮನಬುದ್ಧಿ ಸಹಿತ ಆತ್ಮ ಏನು ಮಲಿನ ಆಗಿರ್ತದೆ ಅದೇನಾಗ್ಬಿಡ್ತದೆ? ಸ್ವಚ್ಛ ಹಗೂರ ಆಗ್ಬಿಡ್ತದೆ. ಅವಾಗ ನೀವು ಡಬಲ್ ಲೈಟ್ ಆಗಿರ್ತೀರೋ ಇಲ್ವೋ? ಇರ್ತೇವೆ. ಅದನ್ನ ನೀವು ಸ್ವಚ್ಛ ಮಾಡದೆ ಹಾಗೇ ಇಟ್ಕೊಂಡ್ಬಿಟ್ಟು, ಸಾಯಂಕಾಲ ನುಮಾಶಾಮ ಯೋಗ ಇದೆಯಲ್ಲ, ಅವಾಗ ಏನ್ ಮಾಡೋಣ? ಸ್ವಚ್ಛ ಮಾಡೋಣ ಅಂತ ಇದ್ರೆ ಏನಾಗ್ತದೆ? ಮಲಿನ. ಮದುವೆ ಮನೆಗೆ ಹೋಗಿದ್ದೀರಿ ಅಥವಾ ಬಾಬನ ಮನೆಗೆ ಹೋಗಿದ್ದೀರಾ, ವೈಟ್ ಡ್ರೆಸ್ ಹಾಕೊಂಡಿದ್ದೀರಾ, ಯೋಗೇಶನ್ನ ಊಟಕ್ಕೆ ಬರ್ಸ್ಲಿಕ್ಕೆ ಬಂದಿದ್ದಾರೆ, ಉಪ್ಪಿನಕಾಯಿ ಬರ್ಸ್ಲಿಕ್ಕೆ ಬಂದಿದ್ದಾರೆ, ನಿಮ್ಮ ಬಟ್ಟೆ ಮೇಲೆ ಉಪ್ಪಿನಕಾಯಿ ಏನ್ ಮಾಡಿದ್ದಾರೆ? ಚೆಲ್ಲಿ ಬಿಟ್ಟಿದ್ದಾರೆ. ಯೋಗೇಶನಿಗೆ ಬೈಲಿಕ್ಕೆ ಆಗತ್ತಾ? ಆಗಲ್ಲ. ಊಟ ಕುತ್ಕೊಂಡಿದ್ದೀರಿ, ಓಕೆನಾ? ಎಷ್ಟು ಗಂಟೆಗೆ ಉಪ್ಪಿನಕಾಯಿ ಬಿದ್ದಿದ್ದು? 1 ಗಂಟೆಗೆ. 1 ಗಂಟೆಗೆ. ಮನೆಗೆ ಬರೋದು ಎಷ್ಟು ಗಂಟೆಗೆ? 5 ಗಂಟೆಗೆ. 5 ಗಂಟೆಗೆ 8 ಗಂಟೆಗೆ ಬರ್ತೀರಿ. ಸರಿ, ಉಪ್ಪಿನಕಾಯಿ ಹಾಗೆ ಇರ್ಲಿ ಬಿಡಿ, ಮನೆಗೆ ಬಂದ್ಮೇಲೆ ಏನ್ ಮಾಡೋಣ? ಕ್ಲೀನ್ ಮಾಡೋಣ ಅಂತ ಹಾಗೇ ಬಿಟ್ಟಾಗ, ಮನೆಗೆ ಬಂದ್ಮೇಲೆ ತುಂಬಾ ಬ್ಯೂಸಿ ಆಯ್ತು, 1 ವಾರ ಸೀರೆ ಅಥವಾ ಬಟ್ಟೆ ಹಾಗೇ ಇದೆ, ಅದ ಮೇಲೆ ಏನಿದೆ? ಉಪ್ಪಿನಕಾಯಿ. ಆವಾಗ ಆ ಬಟ್ಟೆ 1 ವಾರದ ನಂತರ ಉಪ್ಪಿನಕಾಯಿ ತೆಗಿಲಿಕ್ಕೆ ಆರಾಮಾಗತ್ತೆ. ಆಗಲ್ಲ. ಯಾಕೆ? ಅದಂಗೆ ಕರೆ ನಿಂತು ಆ ಉಪ್ಪಿನಕಾಯಿ ಆ ಬಟ್ಟೆಯ ಜೊತೆಗೆ ಎಷ್ಟು ಸಮಯ ಇದೆಯೋ ಅದನ್ನ ಬಟ್ಟೆಯಿಂದ ಉಪ್ಪಿನಕಾಯಿ ತೆಗಿಲಿಕ್ಕೆ ಅಷ್ಟೇ ಪರಿಶ್ರಮ ಬೇಕು, ಪಡಬೇಕಾಗ್ತದೆ. ಅದು ಬಿದ್ದ ತಕ್ಷಣದಲ್ಲಿ ಕ್ಲೀನ್ ಮಾಡ್ತಿದ್ರೆ ಅಷ್ಟು ಪರಿಶ್ರಮ ಇರ್ತಾರೆ. ಹಾಗೇನೆ ನಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗಳು,
ವಿಷಯಗಳು, ವಿಕಾರಗಳು, ಸಿಟ್ಟು, ದ್ವೇಷ, ಹೊಟ್ಟೆ ಕಿಚ್ಚು ಅದನ್ನು ಎಷ್ಟು ನಿಮ್ಮ ಸಂಸ್ಕಾರದಲ್ಲಿ ಇಡ್ತಾ ಹೋಗ್ತಿರೋ ಅಷ್ಟದೇನಾಗ್ತದೆ ಸ್ಟ್ರಾಂಗ್ ಆಗಿ ಅಲ್ಲಿ ಇರ್ತದೆ. ಅವಾಗ ಅದನ್ನು ಕ್ಲೀನ್ ಮಾಡೋದು ನಮ್ಗೆ ಏನಾಗ್ತದೆ, ಕಷ್ಟ ಆಗ್ಬಿಡುತ್ತೆ. ಕಷ್ಟವಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಧ್ಯೆ 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 ಅಶರೀರಿ ಆಗ್ಬಿಟ್ಟು ಏನ್ ಮಾಡ್ಬೇಕು, ಸ್ವಚ್ಛ ಆತ್ಮ ಸಹಿತ ಮನ ಬುದ್ಧಿ ಸಂಸ್ಕಾರವನ್ನ ಲೈಟ್ ಮಾಡಬೇಕು. ಅರ್ಥ ಆಯ್ತಾ ನಿಮ್ಗೆ ಯಾಕೆ ಬಾಬಾ ಇದನ್ನ ಹೇಳ್ತಿದ್ದಾರೆ ಅಂತ? ಇದರಲ್ಲಿ ನೀವು ಹಗುರವಾಗಿರ್ತೀರಾ, ಜೊತೆಗೆ ಈಶ್ವರೀಯ ಸೇವೆಯನ್ನು ಕೂಡ ಸಹಜವಾಗಿ ಸರಳವಾಗಿ ಆಗ್ತಾ ಇರ್ತದೆ. ಸ್ಥಿತಿನೂ ಕೂಡ ಚೆನ್ನಾಗಿರ್ತದೆ, ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ತದೆ. ಈಶ್ವರೀಯ ಸುಖವನ್ನ, ವಜ್ರ ಸಮಾನ ಜೀವನವನ್ನ ನೀವು ಅನುಭವ ಮಾಡ್ತಾ ಇರ್ತೀರಿ ಅಲ್ವಾ? ಅದಕ್ಕಾಗಿ ದಯವಿಟ್ಟು ಇವತ್ತಿನ ದಿನ ಪುನಃ 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 ಇದನ್ನೇನ್ ಮಾಡಿ, ಮಾಡ್ತಾರೆ. ಪ್ರಾಕ್ಟೀಸ್ ಅನ್ನ ಮಾಡಿ. ಓಕೆ, ನಾನು ಅಶರೀರಿ ಆತ್ಮ ಅಶರೀರಿ ಆತ್ಮ ಅಶರೀರಿ ಆತ್ಮ ಅಂತ ಬುಕ್ ನಲ್ಲಿ ಏನ್ ಮಾಡ್ಬೇಕು, ಬರಿಬಾರ್ದು. ಬರಿಬಾರ್ದ? ಅನುಭವ ಪ್ರಾಕ್ಟೀಸ್ ಅನ್ನ ಬಾಯಲ್ಲೂ ಮಾಡ್ಬೇಕು. ಹೇಳಬಾರ್ದು, ಮೊಬೈಲಲ್ಲೂ ಹೇಳಬಾರ್ದು, ಮನಸ್ಸಿನ ಬಾಯಲ್ಲೂ ಹೇಳಬಾರ್ದು, ಕೈನಲ್ಲೂ ಬರಿಬಾರ್ದು. ಬರಿಬಾರ್ದು. ಆಕ್ಚುಲಿ ಅಶರೀರಿ ಸ್ಥಿತಿಯ ಅನುಭವ ಆಗ್ಬೇಕು. ಮಾಡಬೇಕು. ಅದ ಕಡೆ ಗಮನವನ್ನ ಕೊಡಿ. ಆತ್ಮೀಯರೇ, ಪ್ರಯತ್ನ ಪಟ್ರೆ ನಿಧಾನವಾಗಿ ಆದ್ರೂ ಬಾಬಾ ನಿಮ್ಗೆ ಶಿಕ್ಷಣವನ್ನ ಕೊಡ್ತಾ ಹೋಗ್ತಾರೆ. ಪ್ರಯತ್ನವನ್ನ ಮಾಡಿ. ಅಂಶ ಶಾಂತಿ.